ಎಮ್ಮಪ್ಪ ಬಸವಣ್ಣ ಎಮ್ಮವ್ವೇ ನೀಲವ್ವೇ ಎಮ್ಮಯ್ಯ ಪ್ರಭುರಾಯ ಚನ್ನ ಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ. ಮಹಾಗುರು ಬಸವ ತಂದೆಯ ಮಹಾಪಾದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಹಾಗೂ ಆ ಪರಂಪರೆಯ ಅಸಂಖ್ಯಾತ ಮಹಾಶರಣರನ್ನು ಸ್ಮರಿಸುತ್ತಾ ಜಗತ್ತಿನಲ್ಲಿ ಆಗಿ ಹೋಗಿರುವಂಥ ಎಲ್ಲ ಮಹಾತ್ಮರನ್ನು ಸ್ಮರಿಸಿಕೊಂಡು ಬಸವ ಸಮಿತಿ ಬೆಂಗಳೂರು ಹಾಗೂ ಕಲಬುರಗಿ ಆಶ್ರಯದಲ್ಲಿ ನಡೆಯುವಂಥ ಬಸವಯೋಗದಿ ಹಸನಾಯತಿ ಲೋಕ ಅನ್ನುವಂಥ ಒಂದು ಮಹತ್ತರವಾದಂಥ ಒಂದು ಶಿವಯೋಗದ ಅಥವಾ ಬಸವಯೋಗದ ಕುರಿತು ಈ ಚಿಂತನೆಯಲ್ಲಿ ಆಸಕ್ತಿಯಿಂದ ಕೇಳ್ತಕ್ಕಂಥ ನಾಡಿನ ಎಲ್ಲ ಸದು ಹೃದಯಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಬಸವಾದಿ ಶರಣರು ಪರಿಪೂರ್ಣ ಯೋಗದ ಪ್ರತಿಪಾದಕರು ಅನ್ನುವಂಥದ್ದನ್ನು ಈಗಾಗಲೇ ಪ್ರತಿಪಾದಿಸಲಾಗಿದೆ. ಪರಿಪೂರ್ಣ ಯಾವುದು ಅಂತಂದರೆ ಪರಾತ್ಪರ ವಸ್ತು ಪ್ರತಿಯೊಬ್ಬ ಮಾನವನು ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಬ್ಬ ಮಾನವರು ಕೂಡ ಪರಾತ್ಪರ ವಸ್ತುವಿನಿಂದ ಉಗಮವಾಗಿ ಬರುವುದರಿಂದ ಅವರೆಲ್ಲರಲ್ಲಿ ಕೂಡ ದೈವತ್ವವಿದೆ. ಅವರೆಲ್ಲರೂ ತನ್ನ ತನವನ್ನು ವಿಕಾಸಗೊಳಿಸ್ಕೊಳ್ಬೇಕು. ಹೆಂಗೆ ಬೀಜದಿಂದ ಹುಟ್ಟಿರುವಂಥ ಮರ ಪುನಃ ಬೀಜಗಳನ್ನು ಕೊಡ್ತದೆ. ಆ ಬೀಜ ಕೊಟ್ಟು ಆ ಬೀಜ ತಾನು ನೆಲ ಜಲದಿಂದ ವಿಕಾಸಗೊಂಡು ಪುನಃ ಅದು ಅಂಕುರ ಹೊಡೆದು ಸಸಿಯಾಗಿ ಮರವಾಗಿ ಹೆಮ್ಮರವಾಗಿ ಬೆಳೀತದೆ. ಆ ರೀತಿಯಾಗಿ ಪ್ರತಿಯೊಬ್ಬ ಮಾನವರಲ್ಲೂ ಕೂಡ ದೈವತ್ವ ಇದೆ. ಅದನ್ನು ವಿಕಾಸಗೊಳಿಸಿಕೊಂಡು ಎಲ್ಲರೂ ಕೂಡ ದೈವಿ ಸ್ವರೂಪ ಆಗಬೇಕು ಅನ್ನುವಂಥದ್ದೇ ಬಸವಯೋಗದಿಂ ಹಸನಾಯಿತಿಯ ಲೋಕ ಅನ್ನೋದು. ಅಷ್ಟೇ ಅಲ್ಲದೆ ಮನುಷ್ಯ ಬದುಕುವಂಥ ಪ್ರತಿಯೊಂದು ಪದಾರ್ಥಗಳು ಜೀವನ ಅವಶ್ಯಕ ಪದಾರ್ಥಗಳು ಏನದವ ಇಂದ್ರಿಯಗಳ ಮೂಲಕ ಅನುಭವಿಸ್ತಕ್ಕಂಥವು ಎಲ್ಲವೂ ಕೂಡ ದೈವಮಯ ಆಗಬೇಕು. ಅಂದಾಗ ಲೋಕ ಹಸನಾಗ್ತದೆ ಅನ್ನೋದು ಒಂದು ಉದಾತ್ತವಾದ ಉದ್ದೇಶ ಇದೆ. ಇಂಥ ಯೋಗ ಮತ್ತೆಲ್ಲಿಯೂ ಸಿಗಲ್ಲ. ನಾವು ಇಷ್ಟಲಿಂಗ ಯೋಗ ಕುರಿತು ನಿನ್ನೆ ಪ್ರತಿಪಾದನೆ ಆಗಿತ್ತು. ಇವತ್ತು ಪ್ರಾಣಲಿಂಗದಲ್ಲಿ ಅದನ್ನು ಹೆಂಗೆ ಕಾಣಬೇಕು, ಅಂತರಂಗದಲ್ಲಿ ಹೆಂಗೆ ಕಾಣಬೇಕು ಮನುಷ್ಯ ಅನ್ನೋದನ್ನು ನಾವು ನೋಡೋಣ. ಅಕ್ಕಮಹಾದೇವರು ಒಂದು ಕಡೆ ಹೇಳ್ತಾರೆ, 9 ವೆಜ್ಜ ಅಂದ್ರೆ ತೂತು, ಒಂದು ಕೊಡದಂತ ಅದಕ್ಕೆ 9 ತೂತದವಂತ. ಎಂತ ಚಂದ ಹೇಳ್ತಾರೆ ನೋಡ್ರಿ. 9 ವೆಜ್ಜದ ತುಂಬಿದ ಕೊಡನೊಳಗೆ ಸಂಭ್ರಮದ ಮುತ್ತೋ ಇರುತ್ತೇಹುದು, ಸಂಭ್ರಮದ ಮುತ್ತೋ ಇರುತ್ತೇಹುದು ಅದರನ್ನುವ ನಂಬಿಕೊಂಡವನೇ ಕಡುಜಾಣ. ಇದು ಲೋಕಕ್ಕೆ ಮಹಾಶಿವಯೋಗಿನಿ, ಅತೀ ಕಿರಿಯ ವಯಸ್ಸಿನಲ್ಲಿ ಅತ್ಯಂತ ಹಿರಿಮೆಯ ಒಬ್ಬ ಮಹಾಯೋಗಿ ಅಕ್ಕಮಹಾದೇವಿ, ಜಗತ್ತು ಕಂಡರಿಯದಂಥ ಸಣ್ಣ ವಯಸ್ಸಿನ ಯೋಗಿನಿ. ಅಂಥ ಮಹಾಯೋಗಿನಿ ಹೇಳುವಂಥ ಮಾತು, 9 ತೂತದವಂತ ಒಂದು ಕೊಡಕ, ಆದರೂ ತುಂಬ್ಯದಂತ. ತೂತದವ ತುಂಬಿದೆ, ತೂತಿದ್ರೆ ಎಲ್ಲ ಸೋರು ಹೋಗ್ಬೇಕಲ್ಲ, ತುಂಬಿದೆ. ಆ ಕೊಡದೊಳಗೆ ಒಂದು ಸಂಭ್ರಮದ ಅಂದ್ರೆ ಪರಮ ಸುಖ ಕೊಡುವಂಥ ಒಂದು ಮುತ್ತಿದೆ. ಅದನ್ನು ಯಾರು ತಿಳ್ಕೊಂಡು ಅದನ್ನು ಅನುಭವಿಸ್ತಾರೆ ಅವರು ನಿಜವಾದ ಮಹಾಜ್ಞಾನಿಗಳು ಅಂತ ಅಕ್ಕಮಹಾದೇವರು ಇಲ್ಲಿ ಹೇಳ್ತಾರೆ. ಎಂಥ ಮಾತ್ರ ಇದು. 3 ಸಾಲಿನ ಯೋಗಾಂಗ ತ್ರಿವಿಧಿಯ ಪದ್ಯ ಇದು. ನಾವು ಯೋಗಾಂಗ ತ್ರಿವಿಧಿಯ ತವನಿದೆ ಅಂತ ವ್ಯಾಖ್ಯೆ ಮಾಡಿ ತಾವೆಲ್ಲ ನೋಡಿವಿ. ನಾಳಿನ ಜನತೆ ಕೈಯೊಳಗೆ ಇದೆ ಅದು. 9 ತೂತಿನ ಕೊಡ ಇದೆ. ಇದಕ್ಕೆ 9 ತೂತದವ ನಮ್ಮ ಅಂಗಕ್ಕೆ. 9 ವೆಜ್ಜದ ತುಂಬಿದ ಕೊಡನೊಳಗೆ ಇದರ ತುಂಬಿದ ಯಾವುದು ಪರಾತ್ಪರ ವಸ್ತು ದೈವತ್ವ ಅನ್ನೋದೇನೋ ತುಂಬಿದೆ ಇದ್ರೊಳಗೆ. ಅದು ಸಂಭ್ರಮದ ಮುತ್ತದಂಥದ್ದು. ಸಂಭ್ರಮದ ಅಂದರೆ ಸುಖ ಸಂಪನ್ನವಾದಂಥ ಮುತ್ತು. ಯಾಕೆ ಪರಾತ್ಪರ ವಸ್ತುವಿಗೆ ದುಃಖ ಇಲ್ಲ, ಅದು ನಮ್ಮ ಒಳಗದ, ಅದೇ ನಮ್ಮ ನಿಜ ಸ್ವರೂಪ. ಅದನ್ನು ಯಾರು ಅರ್ಥ ಮಾಡ್ಕೊಂಡು ಅನುಭವಿಸ್ತಾರೋ ಅವ್ರು ಮಾತ್ರ ಮಹಾಜ್ಞಾನಿಗಳು ಅನ್ನೋ ಮಾತು ಅಕ್ಕಮಹಾದೇವರು ಇಲ್ಲಿ ಹೇಳ್ತಾರೆ. ಈಗ ನಾವು ಕರಸ್ಥಳದ ಇಷ್ಟಲಿಂಗದಲ್ಲಿ
ಆ ವಸ್ತುವನ್ನು ಹ್ಯಾಂಗೆ ವಿಕಸಗೊಳಿಸ್ಕೋಬೇಕು ಅನ್ನುವುದನ್ನು ನಿನ್ನೆಯ ಅನುಭವದಲ್ಲಿ ನೋಡಿದ್ದೇವೆ. ಅದರ ಪರಿಣಾಮಕ್ಕೆ ನನಗೊಂದು ವಚನ ನೆನಪಂತು. ಬಸವಣ್ಣನವರ ಕ್ರಾಂತಿಗೆ ನಾಂದಿ ಹಾಡಿರುವಂಥ ಒಬ್ಬ ಮಹಾಶರಣರು ಯಾರು ಅಂದರೆ ಒಬ್ಬ ಹರಳಯ್ಯನವರು, ಇನ್ನೊಬ್ಬರು ಮಧುವರಸರು. ಮಧುವರಸ ಅನ್ನೋಂಥವ್ರು ಬ್ರಾಹ್ಮಣ ಹುಟ್ಟಿನಿಂದ. ನಮ್ಮಲ್ಲಿ ಬ್ರಾಹ್ಮಣ, ಕ್ಷೇತ್ರೀಯ, ವೈಶ್ಯ ಏನು ಬರೆದಿಂದಿರಲ್ಲ, ಮನುಷ್ಯನ ಕಲ್ಪನೆಗಳಿವು. ಇದಕ್ಕೆ ಭ್ರಮೆ ಅಂತ ಕರೀತಾರೆ ಶರಣರು. ಯಾವ ಜಾತಿ ವರ್ಣ ಆಶ್ರಮಗಳಿಗೆಲ್ಲ ಭ್ರಮ ಅಂತಾರವ್ರು, ಇವು ನಿಜ ಅಲ್ಲ ಅಂತ. ಆದರೂ ಲೋಕರೂಢಿಯಲ್ಲಿ ಒಬ್ಬ ಬ್ರಾಹ್ಮಣ ಮಧುವರಸ ಮಂತ್ರಿ ಇದ್ದ. ಹರಳೆಯನ ಜೊತೆ ಬೀಗ್ತನ ಮಾಡಿದ್ದು ಜಗತ್ತಿಗೆ ಗೊತ್ತಿದೆ. ಅವ್ರದ್ದೊಂದು ನೆನಪು ಬರ್ತದೆ ನಮಗೆ. ಬರೀ ಬೀಗ್ತನ ಮಾಡಿಲ್ಲ, ಮಹಾಯೋಗಿ ಹೇಗಿದ್ದರು ಅನ್ನೋದನ್ನು ಅದನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತೀನಿ. ಬತ್ತಲೆಯ ಹುತ್ತದಲ್ಲಿ ಕತ್ತಲೆಯ ಸರ್ಪ. ಮಧುವರಸ ಹೇಳ್ತಾರೆ, ತನ್ನ ಉದಾತ್ತವಾದಂಥ ಯೋಗದ ಬಗ್ಗೆ ಹೇಳ್ತಾರೆ. ಬತ್ತಲೆಯ ಹುತ್ತದಲ್ಲಿ ಕತ್ತಲೆಯ ಸರ್ಪ, ತೆಕ್ಕೆ ಮಡಿಯಲು ಅರಿಯದೆ ಸಿಕ್ಕಿ ಇದೆ. ಹುತ್ತದ ಬಾಯಿಂದ ಕಪ್ಪೆ ಹರಿದು ಬಂದು ಸರ್ಪನ ನುಂಗಿತ್ತು. ಹುತ್ತ ಬತ್ಸ ಬಯಲಾಯಿತು. ಇದು ಅರ್ಕೇಶಲಿಂಗದ ಗೊತ್ತು. ಇದು ಮಧುವರಸರ ವಚನ. ಎಂಥ ವಚನ ರೀ ಇದು! ನೋಡಿ ಯಾರು ಅರ್ಥ ಮಾಡ್ತಾರೆ ನೋಡೋಣ ಇಂಥ ವಚನಗಳಿಗೆ. ಇದು ಬತ್ತಲೆ ಹುತ್ತ. ಮನುಷ್ಯನ ಅಂಗಕ್ಕೆ ಈ ಅಂಗ ಸರ್ವಾಂಗಲಿಂಗಿ ಆಗಬೇಕಾಗಿತ್ತು, ಅಂದರೆ ದೈವಿ ಸ್ವರೂಪವನ್ನು ಪಡ್ಕೋಬೇಕಾಗಿತ್ತು. ಸರ್ವಾಂಗಲಿಂಗಿ ಆಗಿಲ್ಲ, ಅದಕ್ಕಿದು ಬತ್ತಲೆ ಅಂತ ಕರೀತಾರವ್ರು. ಬತ್ತಲೆಯ ಹುತ್ತ. ಬಟ್ಟೆ ಉಟ್ಕೊಂಡಿರೋ ನಾವು ಬತ್ತಲೇನೆ. ಯಾಕಮ್ಮ ಅಂಗದಲ್ಲಿ ಕ್ರಿಯಾತ್ಮಕವಾದ ದೇವರನ್ನು ಧರಿಸ್ಕೊಂಡಿಲ್ಲ. ಅಂತರಂಗ ಮನಸ್ಸಿನೊಳಗೆ ಜ್ಞಾನ ಸ್ವರೂಪದ ಪರಮಾತ್ಮನ ಅಳವಡಿಸ್ಕೊಂಡಿಲ್ಲ. ನಮ್ಮ ಭಾವದಲ್ಲಿ ಸದ್ಭಾವದ ಸತ್ ಸ್ವರೂಪವಾದಂಥ ದೈವತ್ವವನ್ನು ನಾವು ಭಾವಲಿಂಗ ಸ್ವರೂಪದಿಂದ ಧರಿಸ್ಕೊಂಡಿಲ್ಲ. ಹೀಗಾಗಿ ಏನಾಗಿದೆ ಇದು ಅಂದರೆ ಇದು ಬತ್ತಲೆ ಅಂತ ಕರೀತಾರೋ. ಈಗ ನೋಡಿದ್ರೆ ಲೋಕ ಎಲ್ಲ ಬತ್ತಲೇನೇ ಇದೆ ಈ ಲೆಕ್ಕನ ಮೇಲೆ ನೋಡಿದ್ರೆ. ನಾವು ಮನುಷ್ಯರಾಗಿ ಉಳಿದೀವಿ ರೀಪ, ಮನುಷ್ಯರಾಗಿ ಉಳಿದೀವಿ. ಈ ಅಂಗ ಬತ್ತಲೆ ಇದೆ. ಈಗ ಕಟ್ಟಿಗೆ ಇದೆ, ಕಟ್ಟಿಗೆ ಒಳಗೆ ತುಂಬ ಬೆಂಕಿ ವ್ಯಾಪಿಸಿತ್ತು ಅಂದರೆ ಅದು ಬೆಂಕಿ ಆವರಿಸ್ಕೊಡ್ತು, ಬೆಂಕಿ ಸ್ವರೂಪ ತಾಳ್ತು. ಕಟ್ಟಿಗೆ ಒಳಗೆ ಬೆಂಕಿ ಇದು ಕೂಡ ಮಥನ ಮಾಡೋದ್ರಿಂದ ಅದ್ರ ಒಳಗಿನ ಬೆಂಕಿ ಪ್ರಕಟವಾಗಿ ಆ ಕಟ್ಟಿಗೆ ಗುಣಧರ್ಮ ಅಳಿಸಿ ಹಾಕಿ ಏನು ಮಾಡ್ತದೆ, ಕಟ್ಟಿಗೆಯನ್ನು ಅಗ್ನಿಮಯ ಮಾಡ್ಕೋತದೆ. ಈ ಅಂಗನೂ ಹಾಗೆ ಇರೋದು. ಇದರೊಳಗೂ ಲಿಂಗಾಗ್ನಿ ಇದೆ, ದೈವತ್ವ ಅಗ್ನಿ ಇದೆ ಇದರೊಳಗೆ. ನಾವು ಅನುಭವದ ಮಥನದ ಮೂಲಕ ದೃಷ್ಟಿ, ಮನಸ್ಸು, ಬುದ್ಧಿ ಇವೆಲ್ಲವನ್ನು ಆ ಲಿಂಗದಲ್ಲಿ ಪ್ರಾಣ ಬೆರೆಸಿ ಮಥನ ಮಾಡೋದ್ರಿಂದ ಒಳಗಿನ ದೈವತ್ವ ಜಾಗೃತ ಆಗ್ತದೆ, ಸರ್ವಾಂಗದಲ್ಲಿ ವ್ಯಾಪಿಸ್ತದೆ ರೀ. ಭಾವಲಿಂಗದಲ್ಲಿ ಸದ್ಭಾವ ಸ್ವರೂಪದ ಭಾವಲಿಂಗ ಆಗ್ತದೆ. ಭಾವಲಿಂಗ ಅಂದರೆ ಏನು ತಲೆ ಕೆಡಿಸ್ಕೊಳ್ಬೇಡ್ರಿ. ನಾನು ಶಿವಸ್ವರೂಪಿ ಇದ್ದೀನಿ, ನೀವೆಲ್ಲರೂ ಶಿವಸ್ವರೂಪಿನೇ, ಜಗತ್ತಿನ ಕಾಣೋರೆಲ್ಲ ದೈವಿ ಸ್ವರೂಪನೇ. ಹಿಂಗೆ ನೋಡೋದಕ್ಕೆ ಭಾವಲಿಂಗ ಅಂತ ಕರೀತಾರೆ. ಭಾವಲಿಂಗ, ಲಿಂಗ ಭಾವದಾಗ ನೋಡಬೇಕು. ನಾವು ಅಂಗಭಾವದಾಗ ನೋಡಿದ್ರೆ ಇವು ಈ ಜಾತಿಯವರು, ಅವರು ಆ ಜಾತಿಯವರು, ಆ ಧರ್ಮದವರು, ಈ ಧರ್ಮದವರು, ಇವರು ನಮ್ಮವರು, ಅವ್ರು ಬ್ಯಾರೆಯವರು ಅಂತ ಬರ್ತದೆ. ಭಾವಲಿಂಗ ಅಂದ್ರೇನು? ಎಲ್ಲರನ್ನ ದೈವಿ ಸ್ವರೂಪ ನೋಡೋದು. ಇದು ಭಾವಲಿಂಗ ಆಯಿತು, ಒಂದು ಶರೀರ. ಸೂಕ್ಷ್ಮ ಶರೀರ ಅಂದರೆ ಒಳಗಿನ ಮನಸ್ಸು, ಬುದ್ಧಿ, ಚಿತ್ತ ಇರ್ತದಲ್ಲ, ಕಣ್ಣಿಗೆ ಕಾಣಲ್ಲದು. ಅದ್ರ ಮೂಲಕ ನಾವು ವರ್ಕ್ ಮಾಡ್ತೀವಿ. ಒಬ್ಬ ಆಫೀಸರ್ ಕುಂತು ಕೆಲಸ ಮಾಡಿದ್ರೆ ಕೂಡ ಥಿಂಕಿಂಗ್ ಮಾಡ್ತದೆ ಮನಸ್ಸು, ಪ್ರಜ್ಞೆ ಮೂಲಕ, ಅರಿವಿನ ಮೂಲಕ, ನಾಲೆಜ್ ಮೂಲಕ ಅದನ್ನು ಕ್ರಿಯಾತ್ಮಕ ಬರೀತಾರೆ, ಓದ್ತಾರೆ, ಏನಾರ ಮಾಡ್ತಾರೆ. ಅದೊಂದು ಶರೀರ ಇದೆ, ಅದು ಹೇಳ್ದಂಗೆ ಕೈ ಮಾಡ್ತದೆ. ಬರೀ ಕೈ ಮಾಡೋಕ್ಕೆ ಬರೋಲ್ಲ, ಗೀಚಿದ್ದೆಲ್ಲ ವಿಷಯ ಆಗಲ್ಲ. ಒಳಗೆ ಜ್ಞಾನ ಇರ್ತದಲ್ಲ, ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಇದು ಸ್ಥೂಲ ಶರೀರ, ಕೈಯಿಂದ ಮಾಡುವಂಥದ್ದು, ಕಾಲಿನ ಮಾಡುವಂಥದ್ದು, ನೋಡೋದು ಸೂಕ್ಷ್ಮ ಶರೀರ. ಅದನ್ನು ಕುರಿತು ಒಳಗಿನ ಆಲೋಚನೆಗಳು ಹೊರಗೆ ತರ್ತಕ್ಕಂಥದ್ದು ಸೂಕ್ಷ್ಮ ಶರೀರ. ಅವೆರಡನ್ನು ಕಂಡು ತೃಪ್ತಿ ಪಡ್ತಕ್ಕಂಥದ್ದು ಕಾರಣ ಶರೀರ. ಹೀಗೆ ಇವು ಮೂರು ಅಂಗದನ್ನು ಮೂರು ಲಿಂಗಮಯ ಮಾಡ್ಕೊಂಡಿಲ್ಲ. ಸ್ಥೂಲ ಭಾವದಲ್ಲಿ ಭಾವಲಿಂಗ ಸ್ವರೂಪ ಧರಿಸ್ಕೊಂಡಿಲ್ಲ. ಭಾವಲಿಂಗ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಭಾವಲಿಂಗ ಅಂದ್ರೆ ಏನೂ ಅಲ್ಲ, ನಾನು ಶಿವಸ್ವರೂಪಿ ಇದ್ದೀನಿ, ಎಲ್ಲರೂ ಶಿವಸ್ವರೂಪಿಗಳು. ಈ ಭಾವ ಗಟ್ಟಿಗೊಳಿಸ್ಕೋಬೇಕು, ಯಾರಿಗೂ ಕೇಡು ಮಾಡಬಾರ್ದು. ಇದು ಭಾವಲಿಂಗ ಸರಳವಾಗಿ. ಇನ್ನು ಮನುಷ್ಯನಿಗೆ ಜ್ಞಾನ ಇದೆ, ನನ್ನಂತೆ ಅವರೊಳಗೂ ದೈವತ್ವ ಇದೆ.
ಈಗ ಭಾವಿಸ್ಕೊಳ್ಳೋದಕ್ಕೂ ಒಳಗಿನ ಪ್ರಾಣಲಿಂಗ ಅಂತ ಕರೀತಾರೆ. ಅರೇ ಪ್ರಾಣಲಿಂಗ. ಇದು ಅಂತರಂಗದಲ್ಲಿ ದೇವರು ಧರಿಸ್ಕೊಳ್ಳೋದು, ಲಿಂಗಮಯ ಧರಿಸ್ಕೊಳ್ಳೋದು. ಆ ಜ್ಞಾನವನ್ನು, ಆ ಜ್ಞಾನ ರೂಪದ ಒಳಗಿನ ಪ್ರಾಣಲಿಂಗವನ್ನು ತನ್ವಿಗೆ ತಂದು ಪ್ರಾಕ್ಟಿಕಲ್ ಜೀವನದಾಗ ನಡಿಬೇಕು. ಮಾತಾಡೋ ಕಾಲಕ್ಕೆ, ವ್ಯವಹರಿಸುವ ಕಾಲಕ್ಕೆ, ನಡೆಯುವ ಕಾಲಕ್ಕೆ, ನುಡಿಯುವ ಕಾಲಕ್ಕೆ, ಎಲ್ಲ ಕಾಲಕ್ಕೆ ಅದನ್ನು ದೈವಿ ಸ್ವರೂಪವಾಗಿ ನಾವು ನಡೆದೇವಂದ್ರೆ ಈ ಅಂಗ ಇಷ್ಟಲಿಂಗ ಸ್ವರೂಪ, ಕ್ರಿಯಾಲಿಂಗ ಸ್ವರೂಪ ಆಗ್ತದೆ. ನೋಡಿ ಬಂತಲ್ಲ, ಸ್ಥೂಲಾಂಗ, ಇದು ಸೂಕ್ಷ್ಮ ಕಾರಣಾಂಗ, ಸೂಕ್ಷ್ಮಾಂಗ, ಸ್ಥೂಲಾಂಗ, ಮೂರು ಕೂಡ ಲಿಂಗಮಯ ಆದವು ಅಂತಾರೆ. ಅವಾಗ ಇಂದ್ರಿಯಗಳೆಲ್ಲ ಲಿಂಗಮಯ ಆಗ್ತವೆ. ಈ ಲಿಂಗಮಯ ಆದವು ಅಂದರೆ ಇದ್ರ ವ್ಯವಹಾರ ಎಲ್ಲ ಲಿಂಗಮಯ ಆಗ್ತದೆ. ಇದಕ್ಕೆ ಮಧ್ವರ್ಸನ ಏನು ಹೇಳ್ತಾರಂದರೆ, ಇದು ಇಲ್ಲ ಅಂದರೆ ಇದು ಬತ್ತಲೆ ಅಂತ ಕರೀತಾರೆ. ಇದು ಅಳವಡಿಸ್ಕೊಂಡ್ರೆ ಇದು ಲಿಂಗವಾದ ಹುಡುಗಿಯನ್ನು ಹುಟ್ಟೋರು ನಾವು ಅಂತ ಅರ್ಥ. ಲಿಂಗದ ಹುಡುಗಿ ಹುಡ್ಬೇಕ್ರಿ, ಅಂಗದ ಹುಡುಗಿ ಆಡ್ಬೇಕಾದ್ರೆ ರೊಕ್ಕ ಕೊಟ್ಟರು ಸಿಗ್ತದೆ. ಲಿಂಗದ ಹುಡುಗಿ ಎಲ್ಲಿ ಸಿಗ್ತದೆ ರೀ? ಅನುಭಾವಿಗಳಿಂದ ಸಿಗ್ತದೆ, ತಾನು ಶಿವಯೋಗದಲ್ಲಿ ದುಡಿದ್ರೆ ಸಿಗ್ತದೆ, ಇದ್ರ ಸಿಗಂಗಿಲ್ಲ. ಅದಕ್ಕೆ ಮಧುವರ್ಸನ ಹೇಳ್ತಾರೆ, ಬತ್ತಲೆಯ ಹುತ್ತದಲ್ಲಿ ಕತ್ತಲೆಯ ಸರ್ಪ ಪರಿಸ್ಥಿತಿ ಹೇಗಿದೆ ಈ ಜಗತ್ತೆಂದು. ತೆಕ್ಕೆ ಮಡಿಯಲರಿದೆ ಸಿಕ್ಕಿದೆ. ತೆಕ್ಕೆ ಮಡಿ ಅಂದರೆ ಅಪ್ಪಿ ಆಲಂಗಿಸು. ಆ ಪರಾತ್ಪರ ವಸ್ತುವಾಗಿರುವಂಥ ಲಿಂಗವನ್ನು ಅಪ್ಪಿ ಆಲಂಗಿಸಬೇಕು. ಅಪ್ಪಿಕೊಂಡು ಅಂದ್ರೇನು? ತವನಿನ ಮೂಲಕ ಅಪ್ಕೊಳ್ಳೋದು ಅಷ್ಟೇ ಅಪ್ಕೊಂಡೇವು, ಧರಿಸ್ಕೊಂಡೇವಪ್ಪ. ಮನಸ್ಸಿನ ಮೂಲಕ ಅದನ್ನು ಅಪ್ಕೊಳ್ಬೇಕು, ಪ್ರಾಣದ ಮೂಲಕ ನಾವು ಒಪ್ಕೊಳ್ಬೇಕು. ಪ್ರೀತಿ ಇಲ್ದೇನೆ ಮಗು ಎತ್ಕೊಂಡ್ರೆ ಹೆಂಗ್ರಿ? ತಾಯಿನೂ ಎತ್ಕೋತಾಳೆ ಕೆಲವೊಂದು ಸಲ. ತಾಯಿ ಎತ್ಕೊಳ್ಳೋದು ಬೇರೆ, ತಾಯಿ ತನುವಿಂದ ಒಪ್ಕೊಳ್ತಾಳೆ, ಮನಸ್ಸಿನಿಂದ ಒಪ್ಕೊಳ್ತಾಳೆ. ಹಾಗೆ ಇಷ್ಟಲಿಂಗವನ್ನು ತನುವಿನ ಧರಿಸ್ಕೊಳ್ಬೇಕು, ಮನಸ್ಸಿನ ಮೂಲಕ ಧರಿಸ್ಕೊಳ್ಬೇಕು. ಮನಸ್ಸಿನಾಗ ಧರಿಸ್ತಕ್ಕಂಥ ಲಿಂಗದ ಏನು ಜ್ಞಾನ ಇದೆ ಅದಕ್ಕೆ ಪ್ರಾಣಲಿಂಗ ಅಂತ ಕರೀತಾರೆ. ಹೀಗೆ ಮಧ್ವರ್ಸರು ಹೇಳ್ತಾರೆ, ಇದು ಇಲ್ಲ ಅಂದರೆ ಇದು ಬತ್ತಲೆ. ಭವಿಮಾನವರು ಅಂತಾರೆ. ಭವಿಮಾನವರು ಸಂಸಾರಿಕರು, ಭವಿಮಾನವರು ಸಂಸಾರಿಕಂದ್ರೆ ಹೆಂಡರು ಮಕ್ಕಳು ಮನೆ ಮಾರು ನೀವು ವ್ಯವಹಾರ ಇದ್ದದ್ದು ಸಂಸಾರ ಅಲ್ಲ. ಕಣ್ಣು ತಪ್ಪಿ ನೋಡೋದು ಸಂಸಾರ, ಮಾತು ತಪ್ಪಿ ನುಡಿಯೋದು ಸಂಸಾರ, ಆಲೋಚನೆ ಮಾಡಲಾರ್ದ ರೀತಿಯಲ್ಲಿ ಕೆಟ್ಟ ಆಲೋಚನೆ ಮಾಡೋದು ಸಂಸಾರ, ಇನ್ನೊಬ್ಬರು ವಸಿ ಕೈ ಹಾಕೋದು ಸಂಸಾರ, ಮತ್ತೊಬ್ಬರನ್ನ ಕೀಳಂತ ತಿಳಿಯೋದು ಸಂಸಾರ. ಇದು ಬಿಡಬೇಕು ಮೊದಲ. ಇದಕ್ಕೆ ಸಂಸಾರ ಅಂತ ಕರೀತಾರೆ ಶರಣರು. ಇಲ್ಲ ಹೋದರೆ ಇದು ಬತ್ತಲೆ. ಲಿಂಗೈಗೆ ಅಳವಡಿಸ್ಕೊಂಡಿದ್ದು ಬತ್ತಲೆ ಹುತ್ತ. ಇದರೊಳಗೆ ಕತ್ತಲೆ ಸರ್ಪ ಸೇರ್ಕೊಂಡಂತ್ರಿಪ್ಪ. ಬತ್ತಲೆಯ ಹುತ್ತ, ಇದರೊಳಗೆ ಕತ್ತಲೆ ಸರ್ಪ ಅಂದ್ರೆ ಅಜ್ಞಾನ ಎಂಬ ಮನಸ್ಸು ಸೇರ್ಕೊಂಡದ ಹಾವು, ಕತ್ತಲ ಹಾವು. ಅಜ್ಞಾನ ಕತ್ತಲ ಮುಸುಕಿರುವಂಥ ಹಾವು ಅಂದ್ರೆ ಮನಸ್ಸು. ಕತ್ತಲೆ ಸರ್ಪ ಸೇರ್ಕೊಂಡದಂತ ತೆಕ್ಕೆ ಮಡಿಯಲಿಂದ ಅಪ್ಪಿ ಆಲಂಗಿಸಿಲ್ಲ. ಇದು ಇಷ್ಟಲಿಂಗ ಅಪ್ಕೊಂಡಿಲ್ಲ, ಪ್ರಾಣಿಲಿಂಗ ಅಪ್ಕೊಂಡಿಲ್ಲ, ಭಾವಲಿಂಗ ಅಪ್ಕೊಂಡಿಲ್ಲ, ಯಾವ ಲಿಂಗನ ಅಪ್ಕೊಳ್ಳಾರ್ದಂಗೆ ಉಳಿದದ ಅಂದ್ರೆ ಭವಿ ಮನುಷ್ಯ ಆಗ್ಯಾನ ಅಂತ. ಹೀಗಾಗಿದೆ ಇದು ಮನುಷ್ಯನ ಪರಿಸ್ಥಿತಿ, ಹೀಗಾಗಿದೆ. ಅದಕ್ಕಾಗಿ ಭೌತಕ್ಕೂ ಕೀಳಾಗಿದ್ದಾರೆ ಅಂತ ಹೇಳಿ ಏನು ಹೇಳ್ತಾರೆ ಮುಂದವರು, ಹುತ್ತದ ಬಾಯಿಂದ ಕಪ್ಪೆ ಹರಿದು ಬಂದು ಸರ್ಪನ ನುಂಗಿತ್ತು. ಹುತ್ತ ಅಂದ್ರೆ ಇದು ಶರೀರ, ಇದ್ರ ಬಾಯಿ ಅಂದ್ರೆ ಬ್ರಹ್ಮರಂಧ್ರ. ಸದ್ಗುರುಗಳು, ಮಹಾಯೋಗಿ ಗುರುಗಳು ದೀಕ್ಷೆ ಕೊಡೋ ಕಾಲಕ್ಕೆ ಏನು ಮಾಡ್ತಾರೆ ನಮ್ಮಲ್ಲಿ? ಹಸ್ತ ಮತ ಸಂಯೋಗ ಅಂತ ಮಾಡಿ ಮಸ್ತಕ ಮೇಲೆ ತನ್ನ ಕರುಣಾ ಹಸ್ತವನ್ನು ಇಟ್ಟು ಅದರ ಮೂಲಕ ಅಲ್ಲಿ ಶಕ್ತಿ ಜಾಗೃತಿ ಮಾಡಿ ಅದನ್ನು ಕಣ್ಣಿನ ಮೂಲಕ ತಂದು ಅದು ಕರಸ್ಥಲ ಲಿಂಗದಲ್ಲಿ ಬೆರೆಸಿ ಅಂಗೈಯ ಕೊಡ್ತಾರೆ. ಹುತ್ತದ ಬಾಯಿಂದ ಕಪ್ಪೆ ಹರಿದು ಬಂದು, ಇದು ಇಷ್ಟಲಿಂಗ, ಇದು ಕಪ್ಪೆ. ಶಿರಸ್ಥಳದ ಬ್ರಹ್ಮರಂಧ್ರದ ಮೂಲಕವಾಗಿ ಕಪ್ಪೆ ಹರಿದು ಬಂದು ಕಣ್ಣಿನ ಮೂಲಕ ಹರಿದು ಬಂತು. ಶಿರಸ್ಥಳದಿಂದ ನೇತ್ರ ಸ್ಥಳದ, ಅದಕ್ಕೆ ಭಾವದಿಂ ಮನದಿಂ ನೇತ್ರ, ನೇತ್ರದಿಂದ ಕರಸ್ಥಳಕ್ಕೆ ಬಂತು ಅಂತ ಹೇಳ್ತಾರೆ. ಈ ಕಪ್ಪೆ ಹರಿದು ಬಂದು ಸರ್ಪನ ನುಂಗಿತ್ತು. ಯಾವುದು? ಈ ಅಜ್ಞಾನ ಮನಸ್ಸಿನ ಒಳಗೆ ಸೇರ್ಕೊಂಡದಲ್ಲ, ಅದು ಶಿವಯೋಗದ ಮೂಲಕ ಅದು ಒಳಗೆ ಸೇರ್ಕೋತು. ಆ ಮನಸ್ಸು ಲಿಂಗದಲ್ಲಿ ಲಯ ಆಯಿತು ಅಂತ. ಮನ ಲಯ ಆಗೋಯ್ತು. ಅಭ್ಯಾಸ ಮಾಡೋದನ್ನು ಲಯ ಆಯಿತು, ಸುಮ್ಮನೆ ಆಗೋದಿಲ್ಲ, ಅಭ್ಯಾಸ ಮಾಡಬೇಕಲ್ಲ. ಅಜ್ಞಾನ ಮನಸ್ಸೆಂಬ ಸರ್ಪ ಈ ಇಷ್ಟಲಿಂಗ ಅನ್ನುವಂಥ ಕಪ್ಪೆ ಆ ಮನಸ್ಸನ್ನು ನುಂಗಿಬಿಡ್ತು, ತನ್ನೊಳಗೆ ಸೇರಿಸ್ಕೊಂಡು ಬಿಡ್ತು. ಅವಾಗಿನ ಅವಸ್ಥೆ ಏನು? ಹುತ್ತ ಬತ್ತ ಬಯಲಾಯಿತು. ಈ ಅಂಗ ಏನದ, ಅಂಗದ ಗುಣ ಹೋಗ್ಬಿಡ್ತು, ದೇಹ ಹೋಯ್ತು. ಇದೆಲ್ಲ ಲಿಂಗಮಯ ಆಗ್ತು. ಹುತ್ತ ಬತ್ತ ಬಯಲಾಯಿತು. ಮನುಷ್ಯನಿಗೆ, ಸಾಧಕನಿಗೆ, ಶರಣನಿಗೆ ದೇಹ ಭಾವ ಹೋತು, ಲಿಂಗ ಭಾವ ಅಳವಡ್ತವನಿಗೆ ಸರ್ವಾಂಗಲಿಂಗಿ ಆದ. ಅವನಿಗೆ ಲಿಂಗವಂತ ಶರಣ ಅಂತ ಕರೀತಾರೆ, ಸ್ವಯಂ ಲಿಂಗಿ ಅಂತ ಕರೀತಾರೆ. ಇದು ಮಧ್ವರ್ಸರ ವಚನ. ಎಂಥ ಅದ್ಭುತ ವಚನ ನೋಡ್ರಿ. ಇದು ನಾವು ಅಳವಡಿಸ್ಕೊಳ್ಬೇಕು.
ಅಕ್ಕಮಾದಿ ಒಂದು ವಚನ ನನಗೆ ಭಾಳ ಪ್ರೀತಿ ಅಂದರೆ ಭಾಳ ಪ್ರೀತಿ, ನನಗೆ ಒಂದು ನೆನಪು ಬರ್ತದೆ. ಅಂಗವ ಲಿಂಗಮುಖಕ್ಕೆ ಅರ್ಪಿಸಿ ಅಂಗ ಅನಂಗವಾಯಿತು. ಈ ಅಂಗ ಏನಿದೆಯಲ್ಲ, ಸತ್ಕ್ರಿಯೆ ಸದಾಚಾರ ರೂಪದ ಲಿಂಗನಿಗೆ ಅರ್ಪಿಸಿ, ಲಿಂಗ ಅಂದ್ರೆ ಬೇರೆ ಧರಿಸ್ಕೊಂಡು ಇಷ್ಟೇ ಲಿಂಗ ಆಗಲ್ಲ ರೀ. ನಾವು ಸುಳ್ಳು ಮಾತು ಹೇಳಬಾರ್ದು, ಚಾಡಿ ಚುಗುಲಿ ಹೇಳಬಾರ್ದು, ನಿಂದ ಮಾಡಬಾರ್ದು, ಇನ್ನೊಬ್ಬರ ಮನಸ್ಸು ನೋಯಿಸಬಾರ್ದು. ಅವೆಲ್ಲ ಅಂಗಗುಣಗಳು. ಸತ್ಯ ನುಡಿಬೇಕು, ಸಮಾನತೆ ನುಡಿಬೇಕು, ಪ್ರಾಮಾಣಿಕತೆ ನುಡಿಬೇಕು, ಮೃದುವಚನ ನುಡಿಬೇಕು. ಅವೆಲ್ಲ ಮಾತು ಜ್ಯೋತಿ ಲಿಂಗ ಸ್ವರೂಪ ಆಯಿತು. ಅವೇ ಲಿಂಗ. ನಾವು ಮಾಡುವ ಪ್ರಾಮಾಣಿಕ ಕರ್ತವ್ಯ, ಕಾಯಕ, ದುಡಿಮೆ, ಸತ್ಯ ಶುದ್ಧ ಇತ್ತು ಅಂದ್ರೆ ದೇವರು ಅಂತ ಕರೀತಾರೆ. ಅಂಗಲಿಂಗ ಆಗಬೇಕು ಅಂದ್ರೆ ಅರ್ಥ ಏನು? ನಮ್ಮ ಕಾಯ, ನಮ್ಮ ದೇಹದ ಇಂದ್ರಿಯಗಳ ಮೂಲಕ ನಾವು ಸತ್ಯ ಶುದ್ಧವಾದ ಕ್ರಿಯೆಗಳು ಮಾಡಬೇಕು. ಅಂಗ ಲಿಂಗಮುಖ ಅರ್ಪಿತಾಯಿತು ಅಂತ ಅಕ್ಕ ಹೇಳೋದು. ಈ ಅಂಗ ಸತ್ಕ್ರಿಯಾ ಸ್ವರೂಪದ ಸದಾಚಾರ ಸ್ವರೂಪದ ಲಿಂಗಕ್ಕೆ ಅರ್ಪಿತವಾಯಿತು. ಅದಕ್ಕೆ ಅನಂಗ ಅಂತ ಕರಿತಾಳೆ ಅಕ್ಕ. ಅನಂಗ ಅಂದ್ರೆ ದೇಹ ಇಲ್ಲ. ಶರಣನಿಗೆ ದೇಹ ಇಲ್ಲ ಅಂದ್ರೆ ಅರ್ಥ ಏನು? ದೇಹ ಭಾವ ಇಲ್ಲ. ಕಾಯ ನೋಡಕ್ಕೆ ಕಾಣ್ತದ ಅಂದ್ರೆ ಇಲ್ಲ. ಪ್ರಭುದೇವರು ಅಕ್ಕ ಮಹಾದೇವಿ ಅನುಭವ ಮುಟ್ಟಕ್ಕೆ ಬಂದಾಗ ಹಂಗೆ ಅಲ್ಲ ಪ್ರಭುದೇವರು ಕೂತಿರ್ತಾರೆ. ಬಂದಾಗ ಇನ್ನೂ ದೇಹ ಭಾವ ಬಿಟ್ಟಿಲ್ಲ ಅಂತ ಒಂದು ಪ್ರಶ್ನೆ ಅಕ್ಕ ಮಹಾದೇವಿ ಪ್ರಭುದೇವರು ಹಾಕ್ತಾರೆ. ನೀನಿನ್ನೂ ದೇಹ ಭಾವ ಬಿಟ್ಟಿಲ್ಲ ಅಂತ ಒಂದು ಪ್ರಶ್ನೆ ಅಕ್ಕ ಮಹಾದೇವಿ ಪ್ರಭುದೇವರು ಹಾಕ್ತಾರೆ. ಇನ್ನು ದೇಹ ಭಾವ ಇದೆಯಲ್ಲ ಅಂತ ಅಕ್ಕ ಮಹಾದೇವಿ ಏನು ಉತ್ತರ ಕೊಡ್ತಾರೆ ಅಂದರೆ, ಇದು ದೇಹ ನೋಡೋಕ್ಕಿದೆ. ನಾನು ವಚನ ಹೇಳಕ್ಕೆ ಹೋಗಲ್ಲ. ದೇಹ ನೋಡೋಕ್ಕಿದೆ. ಇದು ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಬೊಂಬೆಯಂತೆ, ಜಲವರ್ತ ತಟಾಕದಂತೆ, ಬೆಂದ ನುಲಿಯಂತೆ, ಹಿಂದಣ ಅಂಗ ಉಂಟೆ, ಚನ್ನಮಲ್ಲಿಕಾರ್ಜುನ ಅಂಗವೇ ಆಶ್ರಯವಾದವಳಿಗೆ. ಎಂಥ ಉತ್ತರ ಕೊಡ್ತಾರೆ ನೋಡಿ. ಒಂದು ಉದಾಹರಣೆ ತಗೋತೀನಿ ಇದರೊಳಗೆ ನಾನು. ಬೆಂದ ನುಲಿ, ಸುಟ್ಟಿದ ಹಗ್ಗ. ಹಗ್ಗ ಸುಟ್ಟಿದಿರ್ತದೆ. ಹಗ್ಗ ಸುಟ್ಟು ಅಂದ್ರೆ ಅದು ಬೂದಿ ಆಗ್ತದೆ. ಹಗ್ಗದ ಆಕಾರ ಕಾಣ್ತದೆ ಹೊರತು ಅದು ಬೂದಿ. ಕಟ್ಟು ಗುಣ ಇಲ್ಲ ಅದಕ್ಕೆ. ದನ ಕರು ಕಟ್ಲಕ್ಕೆ ಬರ್ತದ? ನೋಡಕ್ಕೆ ಹಗ್ಗದ ಗುಣ ಆಕಾರ ಇದೆ ಅದು. ಯಾಕೆ ಸುಟ್ಟಿದೆ ಅದು. ಪ್ರಭೋ, ಈ ಅಂಗ ಲಿಂಗದಲ್ಲಿ ಸುಟ್ಟಿದೆ, ಇದು ಬೂದಿಯಾಗಿದೆ, ನೋಡಕ್ಕೆ ಕಾಯ ಕಾಣ್ತಾ ಇದೆ, ಅದಕ್ಕೆ ನನ್ನ ಅಂಗಗುಣ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಹೆಂಗಿದ್ದಿರ್ಬೇಕು ಆ ದೃಶ್ಯ? 12 ಶತಮಾನದಲ್ಲಿ ಆ ದೃಶ್ಯ ಹೇಗಿರಬೇಕು ನೋಡಿ, ಸ್ವಲ್ಪ ಆಲೋಚನೆ ಮಾಡಬೇಕು. ಅಬ್ಬಾ, ಅದ್ಭುತ, ಪ್ರಪಂಚದ ಅದ್ಭುತ ಅಂತ ಉದಾಹರಣೆ ಇದು. ಶರಣ ಕಾಯ ಇರ್ತದ, ಕಾಯದ ಅಕಾಯ ಆಗ್ತಾನೆ, ಕಾಯ ರಹಿತ ಆಗಿರ್ತಾನಂತ ಇಲ್ಲಿ ಅಕ್ಕ ಹೇಳ್ತಾಳೆ. ಅಂಗವ ಲಿಂಗ ಮುಖಕ್ಕೆ ಅರ್ಪಿಸಿ ಅಂಗ ಅನಂಗವಾಯಿತು. ಅನಂಗ ಅಂದ್ರೆ ಅಂಗ ಇಲ್ದಂಗಾಯ್ತು. ಮನ ಅರಿವಿಗೆ ಅರ್ಪಿಸಿ ಮನ ಲಯವಾಯಿತು. ಮನ ಹೆಂಗೆ ಲಯ ಆಗಬೇಕು? ಅರಿವಿಗೆ ಅರ್ಪಿಸ್ಬೇಕು ಮನಸ್ಸು. ನಾವು ಮರವಿಗೆ ಅರ್ಪಿಸಿದ್ವಿ, ಅಲ್ಲಿ ಕಾಮಗುಣ, ಕ್ರೋಧಗುಣ, ಲೋಭಗುಣ, ಮೋಹ, ಮದ, ಮತ್ಸರ, ದ್ವೇಷ, ಅಸೂಯ, ಆಶಾ, ದುರಾಶೆ ಎಲ್ಲ ತುಂಬ್ಕೊಂಡು ಬಿಡ್ತಾವೆ. ಇದಕ್ಕೆ ಲೌಕಿಕ ಮನಸ್ಸು ಅಂತ ಕರೀತಾರೆ. ಶರಣರಲ್ಲಿ ಯಾವ ಇರಲ್ಲ, ಕೇವಲ ಅರಿವು. ಅರಿವು ಅಂದರೆ ಏನು? ಹಾಗಂದರೆ ನಾನು ಪರಾತ್ಪರ ವಸ್ತುವಿನಿಂದ ಅದರ ತದಂಶ ನಾನಿದ್ದೀನಿ, ಅದರಿಂದ ಬೇರೆ ಆಗೀನಿ. ನನ್ನಂತೆ ಎಲ್ಲರೂ ಕೂಡ ದೈವಿ ಸ್ವರೂಪ ಆಗಿಬಿಟ್ಟಾರೆ, ಅಲ್ಲಿಂದೇ ಬಂದಾರ. ಇವರೆಲ್ಲ ಶಿವಸ್ವರೂಪಿನೇ. ಹಿಂಗೆ ತಿಳ್ಕೊಂಡು ಯಾರಿಗೂ ಕೇಡು ಮಾಡದಂಥ ದೃಢ ನಿರ್ಧಾರದಲ್ಲಿ ಇದ್ದ ಅಂದರೆ ಅದಕ್ಕೆ ಅರಿವು ಅಂತ ಕರೀತಾರೆ. ಎಲ್ಲರಿಗೂ ಒಳ್ಳೆಯದೇ. ನಾನೇ ಈಗ ನೋಡಿ, ಇಷ್ಟು ಬಲ್ಬ್ಗಳದವಪ್ಪ, ಈ ಬಲ್ಬ್ಗಳು ಇಷ್ಟದ. ಇನ್ನೊಂದು ಸೀರೆಲ್ಲ ಇಟ್ಕೊಂಡು 1000 ಹಾಕ್ಬೋದು ಹೊರಗೆ. ಬೇರೆ 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 ಕಲರ್ ಇರ್ತಾವೆ ನೋಡ್ರಿ. ಕೆಂಪು ಕಲರು, ನೀಲಿ ಕಲರು, ಹಳದಿ ಕಲರು, ಗೋಲ್ಡನ್ ಕಲರ್ ಎಲ್ಲ ಇರ್ತಾವೆ. 0 ಲೈಟ್ ಹಾಕ್ತೀವಿ ನಾವು. ಅವು ಆಯಾ ಕಲರ್ ಇದ್ದರೂ ಕೂಡ, ಆಯಾ ಆಕೃತಿ ಬೇರೆ ಇದ್ದರೂ ಕೂಡ, ಇದೊಂದು ಫೋಕಸ್ ಲೈಟ್ಗಳು ಇದ್ದರೂ ಕೂಡ ಒಳಗೆ ಹರಿತಕ್ಕಂಥ ಪವರ್ ಒಂದೇನೋ ಎರಡೋ, ಅದ್ರೊಳಗೆ ಹರಿತಕ್ಕಂಥ ಶಕ್ತಿ ಅನ್ನೋದು ವಿದ್ಯುತ್ ಶಕ್ತಿ ಒಂದೇ. ಹಾಗೆ ನಮ್ಮೆಲ್ಲರೊಳಗೆ ನಾವು ಯಾವುದೇ ಮತ, ಧರ್ಮ, ಪಂಥ, ಭಾಷೆ ಸೇರಿರ್ಬೋದು, ನಮ್ಮ ಆಕೃತಿ, ನಮ್ಮ ಡ್ರೆಸ್ಸು ಏನಾರ ಇರ್ಬೋದು, ಒಳಗಿರುವಂಥ ಚೈತನ್ಯ ಒಂದೇ ಇದೆ. ಇದಕ್ಕೆ ಅರಿವು ಅಂತ ಕರೀತಾರೆ. ನಾವು ಹೀಗೆ ತಿಳ್ಕೋಬೇಕು. ಲೋಕದಲ್ಲಿ ಎಲ್ಲರಿರುವಂಥ ಅದೇ ಇದು ಮನಸ್ಸು ಅರಿವು ಅರ್ಪಿತು ಅಂತ ಅಕ್ಕ ಹೇಳ್ತಾರೆ. ಮನ ಅರಿವಿಗರ್ಪಿಸಿ ಮನ ಲಯವಾಯಿತು. ಹೀಗೆ ಮನಸ್ಸು ಅರಿವಿಗೆ ಅರ್ಪಿತ ಆಯಿತು ಅಂದರೆ ಆ ಮನಸ್ಸು ಲಯ ಆಯಿತು. ಅಲ್ಲಿ ಇರೋದು ಕೇವಲ ಅರಿವೇ ಹೊರತು ಮನಸ್ಸಲ್ಲ.
ಅದಕ್ಕೆ ಪ್ರಾಣಲಿಂಗ ಅಂತ ಕರೀತಾರೆ. ಶರಣರಲ್ಲಿ ಮನಸ್ಸಿರಲ್ಲ, ಆ ಮನಸ್ಸು ಲಿಂಗಮಯ ಆಗಿಬಿಡ್ತು. ಮನವೆಂಬ ಕರ್ಪೂರ ಉರಿಗೆ ಅರ್ಪಿತ ಆಯಿತು, ಅರಿವಿನ ಉರಿಗೆ ಅರ್ಪಿತ ಆಯಿತು. ಏನಾಯಿತು? ಅರಿವಿನ ಉರಿ ಆಯಿತು. ಅರಿವಿನ ಮೂಲಕ ಕಾರ್ಯ ಮಾಡ್ತದೆ. ಭಾವವ ತೃಪ್ತಿಗರ್ಪಿಸಿ, ಮೂರನೇ ಹೇಳ್ತಾರೆ. ಈ ಮೂರು ಅಂಗ ಕುಳಿತು ಹೇಳ್ತಾ ಅಕ್ಕ. ಭಾವ ತೃಪ್ತಿಗರ್ಪಿಸಿ, ಭಾವ ಬಯಲಾಯಿತು. ಎಂಥ ಮಾತು! ಭಾವ ತೃಪ್ತಿಗರ್ಪಿತ. ಭಾವದ ಒಂದು ಗುಣ ಏನಿದೆ? ಬಯಕೆ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಎಷ್ಟಿದ್ರೂ ಮನುಷ್ಯನಿಗೆ ಸಾಕಾಗೋದಿಲ್ಲ. ಮನುಷ್ಯ ಇನ್ನೂ ಬೇಕು 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 ಅಂತ ಬಯಕೆ ಬಾಯಿ ಭಾಳ ದೊಡ್ಡದಿದೆ, ಹಪಾಪಿ ಇದೆ ಮನುಷ್ಯನಿಗೆ. ಸಾಕಪ್ಪ, ಏನು ನಮ್ಮ ಕಾಯಕದ ಪ್ರತಿಫಲ ಬರ್ತದೆ, ನಮ್ಮದೇನು ಆದಾಯದ ಫಲ ಬರ್ತದೆ, ಇಷ್ಟರ ತೃಪ್ತಿಯಿಂದ ಇರಬೇಕು ಅಂತ ಇತ್ತು ಅಂದರೆ ಅದಕ್ಕೆ ಭಾವ ತೃಪ್ತಿ ಅಂತ ಕರೀತಾರೆ. ಇದ್ರ ತೃಪ್ತಾಗಿರೋದಪ್ಪ. ನೋಡ್ತೀವಿ ಜಗತ್ತಿನಾಗ ತಂದೆ ತಾಯಿ ಆಸ್ತಿ ಕೊಡಲಿಲ್ಲ ಅಂತಂದ್ರೆ ತಂದೆ ತಾಯಿಗೆ ಏನೇನು ಮಾಡ್ತಾ ಇದ್ದಾರೆ. ಅಣ್ಣ ತಮ್ಮರು ಆಸ್ತಿ ಸಮಯ ಬಂದದ್ದು ಏನೇನೋ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ? ಅತೃಪ್ತಿ ಜೀವನ. ಅತೃಪ್ತಿ ಜೀವನ ಯಾರ್ಯಾರಿಗೆ ಹೆಂಗೆ ಮಾಡ್ತಾರೆ. ಹೊರಗೆ ಹೋದ ಹೆಣ್ಣುಮಕ್ಕಳು ಮನೆಗೆ ಬರ್ತಕ್ಕಂಥ ಭರವಸೆ ಇಲ್ಲದಂಗಾಗಿದೆ. ಅಲ್ಲಿ ಯಾರು ಏನೇನೋ ಮಾಡ್ತಾರೋ ಅಂದ್ರೆ ಅತೃಪ್ತಿ ಜೀವಿಗಳವು ಏನು ಬೇಕಂದ್ರೆ ಮಾಡ್ತಾರೆ. ಸಂತೃಪ್ತಿ ಜೀವಿಗಳು ಶರಣರು, ಶರಣ ಪರಂಪರೆಯವರು. ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು. ನಾವು ಸಂತೃಪ್ತಿ ಜೀವನ ಅಳವಡಿಸ್ಕೊಳ್ಬೇಕು. ಆವಾಗ ಆ ಭಾವ ಅನ್ನೋಂಥದ್ದು ಕಾರಣ ಶರೀರ ಹೋಗ್ಬಿಡ್ತು, ಲಿಂಗಮಯ ಆಯಿತು. ನೋಡಿ ಏನಾಯಿತು? 3 ರಿಸಲ್ಟ್ ತಿಳ್ಕೊಬೇಕು. ಅಂಗ ಲಿಂಗಮುಖ ಅರ್ಪಿಸುವಾಗಿ ಇದು ಅಂಗ ಲಿಂಗ ಆಯಿತು, ಅಕಾಯ ಕಾಯ ರಹಿತ ಆಯಿತು. ಮನ ಅರಿವಿಗೆ ಅರ್ಪಿಸಿದಾಗ ಮನಸ್ಸು ಲಯ ಆಯಿತು, ಮನ ಇಲ್ದಂಗಾಯಿತು. ಭಾವ ತೃಪ್ತಿ ಕಲ್ಪಿಸಿ ಭಾವ ಬಯಲಾಗೋಯ್ತು. ತನು ಮನ ಭಾವ 3 ಹೋದು ನೋಡ್ರಿ. ಇಲ್ಲಿ ಆಕೃತಿ ಇರ್ತದ, ಆದರೆ ಭಾವ ಇಲ್ಲ. ಹೇಳ್ತಾವ ಮುಂದಿನ ಸಾಲಿನೊಳಗೆ, ಎನ್ನ ಅಂಗ ಮನ ಭಾವ ಅಳಿದ ಕಾರಣ ಕಾಯ ಅಕಾಯವಾಯಿತು. ಈ 3 ಅಳೆದು ಹೋದ ಕಡೆಯಿಂದ ಅಳೆದು ಹೋದು ನೋಡ್ರಿ. ಕಾಯ ಮನ ಭಾವ 3 ಅಳೆದು ಹೋದು ಲಿಂಗಮಯ ಆದು. ಆದರೆ ನಾನೀಗ ಅಕಾಯ, ಕಾಯರಹಿತ ವ್ಯಕ್ತಿ, ಕಾಯ ಇಲ್ಲ. ಇನ್ನು ಇರೋರು ಯಾರು? ಎನ್ನ ಕಾಯದ ಸುಖ ಭೋಗವೆಲ್ಲವೂ ಲಿಂಗವೇ ಭೋಗಿಸುವನಾಗಿ. ಇಲ್ಲಿ ಆ ಲಿಂಗ ಏನೇ ಇದರೊಳಗೆ ಭೋಗಿಸ್ತಾ ಇದ್ದಾನೆ. ಏನ್ರಿದು ಅದ್ಭುತವಂತ ತತ್ವಜ್ಞಾನ. ಎನ್ನ ಕಾಯದ ಸುಖ ಭೋಗವೆಲ್ಲವೂ ಲಿಂಗವೇ ಭೋಗಿಸುವನಾಗಿ ಶರಣ ಸತಿ ಲಿಂಗಪತಿ ಯಾದೆನು. ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಒಳಕ್ಕೂ ನಾನು ಬೆರೆಸಿದೆನು ಅನ್ನೋ ಮಾತನ್ನು ಅಕ್ಕಮದಿ ಹೇಳ್ತಾರೆ. ಕಾಯರಹಿತ ಆಗೋದಂದ್ರೆ ಹೀಗೆ. ಇದು ಪೂರ್ಣ ಯೋಗ. ಈ ಯೋಗದಿಂದ ಬಸವಣ್ಣನ ಮಹಾಯೋಗ ಏನದ? ಇದರಿಂದ ಹಸನಾಯಿತಿ ಲೋಕವೆಲ್ಲ. ಎಲ್ಲರೂ ದೈವಿ ಸ್ವರೂಪ ಆದ್ರೆ ಏನು ಹಸನಾಗಲ್ಲೇನು? ಎಲ್ಲರೂ ಸರ್ವಾಂಗಲ ಲಿಂಗಿ ಆದ್ರೆ ಹಸನ ಆಗ್ತದೆ. ತಿಳ್ಕೊಂಡಿಲ್ಲ. ಯಾಕೆ? ನಾವು ಮತಪಂಥದಲ್ಲಿ ಸಿಕ್ಕಾಕೊಂಡು ಬಿಟ್ಟಿವಿ, ತತ್ವಕ್ಕೆ ಸ್ಪಂದಿಸ್ತಾ ಮಾಡ್ತಾ ಇಲ್ಲ. ಇದು ಉದಾತ್ತವ ಅಂತ ತತ್ವಜ್ಞಾನ ಅಕ್ಕಮದಿ ಹೇಳಿದ್ವಿ. ಇನ್ನೊಂದು ವಚನದಾಗ ಅಕ್ಕಮದಿ ಹೇಳಿದ್ವಿ, ಯೋಗಾಂಗ ತ್ರಿವಿಧಿ ಭಾಳ ಅದ್ಭುತವಂತ ಯೋಗ ನಮ್ಮ ಅಕ್ಕಮಹದಿಯದು. ಎಂಥ ಯೋಗ ಅಂತಂದರೆ ಏನು? ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ಬಿಟ್ಟಿಹೇನು ನಾನು ಬಿಡು ಮೂಡಿಯ. ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ಬಿಟ್ಟಿಹೇನು ನಾನು ಬಿಡು ಮೂಡಿಯ. ಬಿಟ್ಟಿಹೇನು ನಾನು ಬಿಡು ಮುಡಿಯ ಎಲೆ ದೇವ ಕೊಟ್ಟೇನು ಎನ್ನ ತನು ಮಾನವ. ಎಂಥ ಯೋಗ ನೋಡ್ರಿ. ಉಟ್ಟ ಸೀರೆ ದೇಹ ಭಾವ ಬಿಟ್ಟಿನಿ, ಒಂದೇ ಮಾತ್ರ ಹೇಳಬೇಕಾದ್ರೆ. ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ನಾನು ನಂದು ಅನ್ನೋದು ಒಳ ತುಂಬಿಕೊಂಡಿದ್ದೀವಲ್ಲ ನಾವು. ಅದು ನಂದಲ್ಲಪ್ಪ, ಎಲ್ಲ ನಿಂದೆ. ಏನಿದು ನಂದೇನು ಅಲ್ಲ. ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು ಬಿಟ್ಟಿಹೇನು ನಾನು ಬಿಡು ಮೂಡಿಯ. ನನ್ನೊಳಗೇನು ಅಹಂಭಾವ ಗಂಟು ಕಟ್ಕೊಂಡಿದ್ದೀನಿ, ಅದೆಲ್ಲ ಬಿಟ್ಟಿನಿ ಅಂತ. ಬಿಟ್ಟಿಹೇನು ನಾನು ಬಿಡು ಮುಡಿಯ ಎಲೆ ದೇವ ಕೊಟ್ಟಿಹೇನು ಎನ್ನ ತನು ಮಾನವ. ತನು ಮನ ಎಲ್ಲ ನಿನಗೆ ಅರ್ಪಣ ಆಗಿದೆ. ಹಿಂಗೆ ಬದುಕಬೇಕು ನಾವಿಲ್ಲಿ. ಇದನ್ನು ಲೋಕ ಹಸನ ಆಗ್ತದೆ. ಬಸವ ಯೋಗದಿಂ ಹಸನ ಆಯಿತಿ ಲೋಕವೆಲ್ಲ. ದೇಹಭಾವ ರಹಿತವಾಗಿ ನಾವು ಇರಬೇಕು.
ಈ ಪಾಠ ನಮಗೆ ಶರಣರು ಕಲಿಸ್ತಾರೆ. ಎಷ್ಟು ಅದ್ಭುತ ಐತೆ ನೋಡ್ರಿ ಶರಣರದು. ಈ ಒಂದು ಆಧ್ಯಾತ್ಮಿಕ ಅನುಭವ ಭಾಳ ಅದ್ಭುತ ಐತಿ. ಅಕ್ಕಮಹಾದೇವಿ ಅದು ಏನು ಯೋಗಿ, ಮಹಾಯೋಗಿ ಅಕ್ಕಮಹಾದೇವಿ ತನ್ನ ಸಾಧನೆಯ ಶಿಖರವನ್ನು ಏರ್ತಾರೆ. ಅಂತರಂಗದಲ್ಲಿ ಅನೇಕ ಅನುಭವವನ್ನು ಕಾಣ್ತಾರೆ. ಅವ್ರು ಕಂಡ್ರೆ ನಾವೆಲ್ಲ ಕಾಣಲಿವಂತಿಲ್ಲ, ಮಾಡಬೇಕಲ್ಲ, ನಾವು ಮಾಡಬೇಕು, ಸಾಧಿಸಬೇಕು. ಮೊರೆವನಾದವ ಕೇಳಿ ಎಂಥ ಅನುಭವ ಕಂಡ್ರೆ ಅಂತಂಗದೊಳಗೆ ನೋಡ್ರಿ. ಮೊರೆವನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ದಣಿದುಂಡೆ, ಸುರಿವ ಅಮೃತವ ದಣಿದುಂಡ ಕಾರಣದಿ ತೊರೆದೇನು ಜನನ ಮರಣಗಳ. ಏನು ಸಾಮಾನ್ಯ ಮಾತೇನ್ರಿ? ಏನು ಕಂಡಾರ ಅಕ್ಕಮಹಾದೇವರು? ಶಿವಯೋಗದ ಮಗ್ನಾಗಿ ಪ್ರಾಣಲಿಂಗದ ಪೂಜೆ ಅಂದರೆ ಯೋಗ ಅಂದರೆ ಎರಡೂ ದೃಷ್ಟಿಕೋನಗಳು ತಂದು ಭ್ರೂಮಧ್ಯದಲ್ಲಿ ಇಟ್ಟು ಅಂತರಂಗದಲ್ಲಿ ಮಗ್ನ ಆಗಬೇಕು. ಹೀಗೆ ಶಿವ ಧ್ಯಾನದಾಗ ಕೂಡ್ತಾನೆ ನೋಡ್ತೀರಿ, ಭಗವಾನ್ ಬುದ್ಧ ಧ್ಯಾನದಾಗ ಕೂಡ್ತಾರೆ ನೋಡ್ತೀವಿ. ಅವೆರಡೂ ದೃಷ್ಟಿ ತಂದು ಇಲ್ಲಿಟ್ಟಿರ್ತಾರೆ. ಒಂದೇ ಜಾಗದ ಭ್ರೂಮಧ್ಯ ಲಕ್ಷ್ಯದಲ್ಲಿ ಇರೋದು ಇದಕ್ಕಂತಾರೆ ಪ್ರಾಣಲಿಂಗ ಅರ್ಚನೆ. ಪ್ರಾಣಲಿಂಗದಲ್ಲಿ ಶಿವಯೋಗ ಅಂತ ಮೊದಲು ನಾನು ಹೇಳಿದ್ದು ಇಷ್ಟಲಿಂಗದಲ್ಲಿ ಶಿವಯೋಗ ಮೊದಲಿನ ಎಪಿಸೋಡ್ದಾಗ. ಇದು ಪ್ರಾಣಲಿಂಗದಲ್ಲಿ ಎರಡೂ ಕಣ್ಣಿನ ದೃಷ್ಟಿ ತಂದು ಇಲ್ಲಿಟ್ಟು ಭ್ರೂಮಧ್ಯ ಅಂತ ಕರೀತಾರೆ. ಅಲ್ಲಿಟ್ಟು ಧ್ಯಾನ ಮಗ್ನ ಆಗೋದು. ಆ ಮಗ್ನ ಆದಂಥ ಕಾಲಕ್ಕೆ ಉದಾತ್ತವಾದ ಅನುಭವಕ್ಕೆ ಹೋಗಿ 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 ಮುಂದೆ ಏನಾಗ್ತದೆ ಹೇಳ್ತಾ ನೋಡ್ರಿ. ಮೊರೆವಾನಾದವ ಕೇಳಿ ಈ ಕಿವಿ ಒಳಗೆ ದಶವಿಧ ನಾದ ಘೋಷಣೆ ಆಗ್ತದೆ. 10 ಪ್ರಕಾರದ ನಾದ ನಾನು ಕೇಳಿದವಿದ್ದೀನಿ, ಗ್ಯಾರಂಟಿಯಿಂದ ಹೇಳತ್ತೀನಿ ನಾನು. ಮೊರೆವಾನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ, ಅಲ್ಲಿ ಕಣ್ಣು ಮುಂದೆ ಅನೇಕ ಪ್ರಾಣಲಿಂಗದ ಸ್ವರೂಪವನ್ನು ಅಂತರಂಗದಲ್ಲಿ ಕಾಣ್ತಾನೆ ಯೋಗಿ, ಶಿವಯೋಗಿ ಕಾಣ್ತಾನೆ. ಮೊರೆವಾನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ದಣಿದುಂಡೆ, ಅಲ್ಲಿ ಚಿದಾಮೃತ ಸುರಿತದ. ಇದು ಸಾಮಾನ್ಯ ಅಲ್ರಿದು. ಮೊರೆವನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ದಣಿದುಂಡೆ, ಸುರಿದ ಅಮೃತವಾಹ ದಣಿದುಂಡ ಕಾರಣದಿ ತೊರೆದೇನು ಜನನ ಮರಣಗಳ. ಈ ಭವ ದಾಟಿನಿ ಅಂತ ಏನು ಅಕ್ಕನ ಅನುಭವ. ಕೇಳಿ ನಾವು ಪಾವನಾಗಬೇಕು, ಮಾಡಲಿಲ್ಲ ಅಂದ್ರೆ ಕೇಳಿರ ಅನುಭವಕ್ಕಲ್ಲ. ಯಾವಾಗ ಪ್ರಾಣಲಿಂಗದಲ್ಲಿ ಮಗ್ನ ಆದಾಗ ಕೆಲವು ಟೆಕ್ನಿಕಲ್ ಸಾಧನೆಗಳವ, ನಾವೆಲ್ಲ ಬಹಿರಂಗದ ಹೇಳಿಕೆ ಬರೋಲ್ಲ. ಯಾರು ಆ ಉದಾತ್ತ ಅನುಭವದ ಸಾಧನೆ ಮಾಡಬೇಕಂತಾರೋ ಅಂಥವ್ರು ಬಂದರೆ ಮಾತ್ರ ಅದ್ರ ಬಗ್ಗೆ ಮಾಡ್ಬೋದು. ಈ ಪ್ರಾಣಲಿಂಗ ಅನುಸಂಧಾನದಲ್ಲಿ ಮಗ್ನ ಆದಾಗ ದಶವಿಧ ನಾದಗಳು ಕಿವಿಯಲ್ಲಿ ಹೊಡಿತವೆ. ದೇವರು ಎಲ್ಲಿ ಭೇಟಿ ಕೊಟ್ಟಿಲ್ಲ, ಯಾರಿಗೆ ಕೊಡಕ್ಕೆ ಬರಲ್ಲ ಹಂಗೆ. ಯಾಕಂದ್ರೆ ದೇವರು ಆಕೃತಿ ಇಲ್ಲ, ದೇವನಿಗೆ ಸ್ವರೂಪ ಇಲ್ಲ, ಅದು ನಿರಾಕಾರ. ಯಾರಿಗ ನಾವು ದೇವರನ್ನು ತಿಳ್ಕೊಂಡು ಫೋಟೋ ಗಿಟ್ಟು ಹಾಕೋದೆಲ್ಲ ಒಂದು ಕಾಲಕ್ಕೆ ಆಗಿರುವಂಥ ಮಹಾಪುರುಷರವರು. ಮಹಾತ್ಮಂತ ಇಟ್ಕೊಳ್ಳೋಣ, ಕೆಲವರು ಮಹಾತ್ಮರದಾರ, ಕೆಲವರು ರಾಜರದಾರ. ಅವರು ದೇವರಂತ ಭಾವಿಸ್ಕೊಂಡು ನಮ್ಮ ಜನ ಗೌರವಿಸ್ತಾ ಬಂದೀವಿ. ನಿಜವಾದ ದೇವರು ಯಾರು ಅಂದರೆ ಅದಕ್ಕೆ ಆಕಾರ. ಹೆಂಗೆ ವಿದ್ಯುತ್ ಶಕ್ತಿ ಇದೆಯೋ ಅದು ಪವರ್, ಅದು ಬಲ್ಪಿನ ಮೂಲಕ ಬೆಳಕು ಕೊಡ್ತಾ ಇದೆಯಲ್ಲ, ಹಂಗೆ ಆ ಪರಾತ್ಪರ ವಸ್ತು ನಿಮ್ಮಂಥ ಮಹಾಯೋಗಿಗಳು ಯಾರು ಇದ್ದರೆ ಅವ್ರ ಮೂಲಕ ದೈವತ್ವವನ್ನು ಮಾತಾಡ್ತದೆ, ನೋಡ್ತದೆ, ಕ್ರಿಯೆ ಮಾಡ್ತದೆ. ಅವರು ಶಿವಯೋಗಿಗಳು ಅಂತ ಕರೀತಾರೆ, ಶರಣರು ಅಂತ ಕರೀತಾರೆ, ಸತ್ಯ ಶರಣರು ಅಂತ ಕರೀತಾರೆ. ಹಂಗೆ ದೇವ್ರು ಕಾಣ್ತಾರೆ ಹೊರತು ಬೇರೆ ಥರಂದು ಇಲ್ಲ. ದೇವ್ರ ಅನುಭವ ಆಗಬೇಕಾಯ್ತು ಅಂದರೆ ಇದೆ ನಾದ ರೂಪದಿಂದ. ಮರೆವ ನಾದವ ಕೇಳಿ ಅಕ್ಕ ಹೇಳ್ತಾಳೆ, ನಾದ ರೂಪನ ದೇವರು ಅನುಭವಿಸಬಹುದು. ಮರೆವನಾದವ ಕೇಳಿ ಅದು ದೇವನ ಸ್ವರೂಪನೇ. ಉರಿವ ಜ್ಯೋತಿಯ ನೋಡಿ ಆ ಧ್ಯಾನ ಮಗ್ನ ಆದಾಗ, ಈಗ ಬುದ್ಧನಂತವ್ರು ಅನೇಕ ಕಾಲ 4 ತಾಸು 5 ತಾಸು 10 ತಾಸು ಮಗ್ನ ಸುಮ್ಮನೆ ಕೂಡ್ತಾರೆ, ನಿದ್ದೆ ಹೊಡೆದಂಗೆ ಕೂಡ್ತಾರೇನು ಅವರೆಲ್ಲ ಮಹಾತ್ಮರು. ಅಕ್ಕಮಹಾದೇವಿ ಕದಿಲಿ ಒಂದಾಗ ಕೂಡ್ತಿದ್ರು, ನೀಲಾಂಬ ತಾಯಿಯವರು ಮಹಾಮನಿಯಲ್ಲಿ ಕೂಡ್ತಿದ್ರು, ಸುಮ್ಮನೆ ಕೂಡ್ತಾರೇನು? 1 ತಾಸು ಒಬ್ಬರಿಗೆ ಕೂಡಕ್ಕಾಗಲ್ಲ ಸುಮ್ಮನೆ. ದೊಡ್ಡ ಅನುಭವ. ಆ ಅನುಭವದಲ್ಲಿ ಮಗ್ನಾಗಿರ್ತಾರೆ, ಆ ಅನುಭವವನ್ನು ಕಾಣುತ್ತಾರೆ, ಅದರಲ್ಲಿ ಅವರು ಮೈ ಮರಿತಾರೆ. ದೇವನು ಯಾವ ರೂಪದಿಂದ ಬರ್ತಾನಂದರೆ ಒಂದು ನಾದ ರೂಪದಿಂದ, ಇನ್ನೊಂದು ಬಿಂದು ರೂಪ ಅಂದರೆ ಪ್ರಕಾಶ ರೂಪದಿಂದ, ಮೂರನೇದು ಚಿದಂಬೃತವನ್ನು ಸುರಿದು ಪರಮಾನಂದ ಸ್ವರೂಪದಿಂದ ನಮ್ಮೊಳಗೆ ಇಳಿತಾನೆ. ಯೋಗಿ ಯೋಗಧಾಂತ ಕೂತ್ರ ಯೋಗಾಭ್ಯಾಸ ಮಾಡಿದ್ರೆ, ಶಿವಯೋಗ ಸಾಧನೆ ಮಾಡಿದ್ರೆ ಇವು 3 ಅನುಭವ ಆಗ್ತವೆ. 3 ಅನುಭವದ ಪ್ರಕಾರನೇ ದೇವನನ್ನು ನಾವು ಕಾಣಬೇಕು, ಬೇರೆ ದಾರಿ ಇಲ್ಲ.
ಮೊರೆವ ನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ದಣಿದುಂಡೆ ಸುರಿವ ಅಮೃತವ ದಣಿದುಂಡ ಕಾರಣದಿ ತೊರೆದೇನು ಜನನ ಮರಣಗಳ. ಏನಕ್ಕ ಮೊದಲು ಹೇಳ್ದ ನೋಡ್ರಿ. ಶಿವಯೋಗದ ಮೂಲಕ ನಮ್ಮ ಶರಣರು ದಶವಿಧ ನಾದಗಳು ಕೇಳ್ಯಾರ. ಕಣ್ಣ ಮುಂದೆ ಅಂತರಂಗದಲ್ಲಿ ಪ್ರಾಣಲಿಂಗದ ಪ್ರಕಾಶವನ್ನು ಕಂಡಾರ. ಆಮೇಲೆ ಪರಮಾನಂದ ಚಿದಾಮೃತ ಸುರಿಯುವುದನ್ನು ಕಂಡಾರ. ಅನುಭವಕ್ಕೆ ಬರ್ತದ, ಅನುಭವಿಸಿದಾರವರು. ಅನೇಕ ಶರಣರು ಕಂಡಾರ. ಹಿಂಗೆ ಒಬ್ಬರಿಬ್ಬರು ಅಲ್ಲ, ಭಾಳ ಜನ ಶರಣರು ಇದನ್ನು ಮಾಡಿದ್ದಾರೆ, ಮಹಾತ್ಮರು ಮಾಡಿದ್ದಾರೆ. ಚನ್ನಬಸವಣ್ಣರು ಒಂದು ಕಡೆ ಹೇಳ್ತಾರೆ ಚಿದಾಮೃತ ಬಗ್ಗೆ. ನಾವು ಶಿವಯೋಗದ ಬಗ್ಗೆ ಅವರು ಕೊಟ್ಟಂಥ ಒಂದು ಸ್ವರೂಪ ಇದೆ ನೋಡ್ರಿ. ಪ್ರಾಣಲಿಂಗದಲ್ಲಿ ಶಿವಯೋಗ ಮಾಡುವಂಥದ್ದು ಹೇಗೆ ಚನ್ನಬಸವಣ್ಣ ಹೇಳ್ತಾರೆ. ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿದ್ದು, ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿರೋದು, ನಿಟ್ಟೆಲುವ ನೆಟ್ಟನೆ ಮಾಡಿ ಸ್ವರೂಪ ಹೇಳ್ತಾರೆ ಹೆಂಗೆ ಮಾಡಬೇಕು. ನಾವು ಇಷ್ಟು ಲಿಂಗದಲ್ಲಿ ಏನು ಕರಸಲದಲ್ಲಿಟ್ಟು ಲಿಂಗದಲ್ಲಿ ದೃಷ್ಟಿ ಇಟ್ಟು ಮನಸ್ಸಿಟ್ಟು ಭಾವ ಬೆರೆಸಿ ಪ್ರಾಣ ಬೆರೆಸಿ ಏಕಾಗ್ರತೆ ಸಾಧಿಸಿದ್ರು ಇಷ್ಟು ಲಿಂಗದಲ್ಲಿ ಶಿವಯೋಗ ಆಯ್ತಿದ್ದು. ಪ್ರಾಣಲಿಂಗದಲ್ಲಿ ಶಿವಯೋಗ ಆಗೋದು ಕಣ್ಣು ಮುಚ್ಚಿ ಗುರುಮಧ್ಯದ ದೃಷ್ಟಿ ಇಟ್ಟು ಅಲ್ಲಿ ಅಂತರಂಗದಾಗ ನೋಡೋದು. ಅದನ್ನು ಚನ್ನಬಸವಣ್ಣ ಹೇಳ್ತಾರೆ ಇಲ್ಲಿ. ಹೆಂಗೆ ಹೇಳ್ತಾರೆ ನೋಡ್ರಿ. ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿರ್ದು ನಿಟ್ಟೆಲುವ ನೆಟ್ಟನೆ ಮಾಡಿ. ನಿಟ್ಟೆಲುವ ಅಂದರೆ ಬೆನ್ನು ಮೂಳೆ, ಬ್ಯಾಕ್ ಬೋನ್ ಅಂತೀವಲ್ಲ, ಅದು ನೇರವಾಗಿಡಬೇಕು ಅಂತ. ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿರ್ದು ನಿಟ್ಟೆಲುವ ನೆಟ್ಟನೆ ಮಾಡಿ. ಅಧೋಮುಖ ಕಮಲವ ಬಲಿದು ಊರ್ಧ್ವಮುಖ ಮಾಡಿ. ಒಳಗಿರುವಂಥ ಅಧೋಮುಖಿ ಗುಣಗಳೇನಿರ್ತಾವೆ ಕೆಳಮುಖ ಇದ್ದಿದ್ದು ದೈವಿಕ ಕಡೆ ಕಳಿಸ್ಬೇಕು. ಆ ಪರಾತ್ಪರ ವಸ್ತುವನ್ನು ಕೂಡಬೇಕನ್ನೋದು ಕಡೆ ನಮ್ಮ ಮನಸ್ಸು ಚಿತ್ತ ಬುದ್ಧಿ ಎಲ್ಲವೂ ಆ ಕಡೆ ಕಳಿಸ್ಬೇಕು. ಅದಕ್ಕೊಂದು ಮೂಲಬಂಧ ಅಂತ ಒಂದು ಸಾಧನ ಇದೆ, ಅದೊಂದು ಅಭ್ಯಾಸ. ಅದರ ಮೂಲಕ ಅಭ್ಯಾಸ ಮಾಡ್ತಾರೆ. ಅಧೋಮುಖ ಕಮಲ ಊರ್ಧ್ವಮುಖ ಮಾಡಿ. ಚಂದ್ರ ಸೂರ್ಯನನ್ನು ಒಂದೇ ಠಾಮಿನಲ್ಲಿರಿಸಿ. ಇದು ಚಂದ್ರ ಎಡಗಣ್ಣು, ಬಲಗಣ್ಣು ಸೂರ್ಯ. ಈ ನಾಡಿಗಳ ಎರಡು ಮೂಗಿನ ಹೊಳ್ಳೆಗಳದಾವಲ್ಲ, ಎಡದು ಈಡ, ಇದು ಚಂದ್ರ ಅಂತಾರೆ, ಬಲಗಡದು ಸೂರ್ಯ ಅಂತಾರೆ. ಇವೆರಡು ಒಂದೇ ಜಾಗದ ಇಡ್ರಿ ಅಂತ ಒಂದು ಅಭ್ಯಾಸ ಇದೆ. ಅದು ಚಂದ್ರ ಸೂರ್ಯನ ಒಂದೇ ಠಾವಿನಲ್ಲಿರಿಸಿ ನಡುಗೀರ ಜ್ಯೋತಿಯ ದೃಢವಾಗಿ ಹಿಡಿದು ಪರಮಾನಂದದ ಮಠದೊಳಗೆ ಪ್ರಾಣಲಿಂಗಾರ್ಚನೆ ಮಾಡುವ ಮಹಾಶರಣರ ಪಾದ ತೋರಿ ಬದುಕಿಸ ಕೂಡಲ ಚನ್ನ ಸಂಗಮ ದೇವ. ಅಬಾಬ, ಏನು ಅದ್ಭುತ ಸ್ವರೂಪ ಇಟ್ಟ ನೋಡ್ರಿ. ಈತ ಅವಸ್ಥೆಯಲ್ಲಿ ಪರಮಾನಂದದ ಮಠದೊಳಗೆ ಪ್ರಾಣಲಿಂಗಾರ್ಚನೆ ಮಾಡ್ತಕ್ಕಂಥ ಮಹಾಶರಣರ ಪಾದನನ್ನು ತೋರಿಸುವಂಥ ಅಲ್ಲಂಪ್ರಭು ದೇವರ ನಮ್ಮ ಚನ್ನಬಸವಣ್ಣವರು ದೇವನಲ್ಲಿ ಕೇಳ್ತಾರೆ, ಇಂಥವ್ರಿಗೆ ತೋರಿಸು ಯಾರು ಇದ್ರ ಅಂಥವ್ರಿಗೆ ಅಂತ. ಇದು ಬಹಳ ಅದ್ಭುತವಂಥದ್ದು. ಆ ಚನ್ನಬಸವಣ್ಣವರು ತಮ್ಮ ಶಿರಸ್ಥಳದ ಪ್ರಸಾದವನ್ನು ಹೆಂಗೆ ಅನುಭವಿಸೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಶರಣ ಹೆಂಗೆ ಅನುಭವಿಸ್ತಾನೆ ಅನ್ನೋದು. ಶಿರಸ್ಥಳದಿಂದ ಉಕ್ಕಿ ಹರಿತಕ್ಕಂಥ ಒಂದು ಪ್ರಸಾದ, ಅದಕ್ಕೆ ಪ್ರಸಾದ ಅಂತ ಕರೆದ, ಚಿದಂಬೃತ ಅಂತ ಕರೀತಾರೆ, ಪ್ರಸಾದ ಅಂತ. ಯೋಗದ ಅನುಭವಿಗಳು ಇದನ್ನು ಅನುಭವಿಸ್ತಾರೆ. ಯಾರು ಯೋಗದ ಅನುಭವನೆ ಮಾಡಿಲ್ಲ ಪಾಪ ಅವ್ರಿಗೆ ಏನೋ ಎಂತೋ ಏನೋ ಹಿಂಗೆ ಕಾಣ್ತದೆ. ಆದರೆ ಅನುಭವಿಸಿದಂಥವ್ರು ಹೇಳ್ತಾರೆ ಇದನ್ನು. ಹೆಂಗೆ ಹೇಳ್ತಾರೆ ನೋಡಿ. ಪ್ರಸಾದ ಪ್ರಸಾದವೆಂಬಿರಿ ಪ್ರಸಾದ ಕುಳವೆಂತಿಪ್ಪುದೆಂದಡೆ. ಪ್ರಸಾದ ಕುಳ ಬರೀ ಪ್ರಸಾದ ಅಂತೀರಪ್ಪ, ಪ್ರಸಾದ ಎದಕ್ಕಂತಾರೆ ಕೇಳಿ ಅಂತಾರೆ ಚನ್ನಬಸವಣ್ಣವರು. ಪ್ರಸಾದ ಕುಳ ಎಂತಿಪ್ಪುದೆಂದಡೆ ಹೆಂಗಿರ್ತಂದರೆ, ಕೊಟ್ಟವ ಗುರುವಲ್ಲ, ಕೊಂಡವ ಶಿಷ್ಯನಲ್ಲ, ಅಂಜು ಕೊಂಬುದು ಪ್ರಸಾದ ಎಂದಲು ಅಂದದೆ ಕೊಂಬುದು ಪ್ರಸಾದ. ಅದಂತಿರಲಿ, ಇರಲಿ ಬಿಡು, ಅದು ಲೋಚಕದ ಬಿಡು, ಏನೇ ಆಗಲಿ. ಇಲ್ಲಿ ಹೇಳ್ತಾರದು ಸ್ವರೂಪ ಹೇಗಿದೆ ಅಂತ. ತನುವನ್ನು ಅಂಡಲೆದು ಮನವ ಶುದ್ಧೈಸಿ. ತನುವನ್ನು ಆಸನಗಳಿಂದ ಬದ್ಧಗೊಳಿಸಿ, ತನುವನ್ನು ಅಂಡಲೆದು ಒತ್ತಿ ಕಟ್ಟಿ ಅಂತ. ಅಂಡಲಿ ಅಂದರೆ ಒತ್ತಿ ಕಟ್ಟೋದು, ಪದ್ಮಾಸನ ಅದರ ಮೇಲೆ ನೇರವಾಗಿ ಸ್ಥಿರಗೊಳಿಸೋದು. ತನುವನ್ನು ಅಂಡಲೆದು ಮನವ ಸ್ಥಿರಗೊಳಿಸಿ, ಆ ಮನಸ್ಸು ಕೂಡ ಇನ್ನೊಂದು ಕಡೆ ಹರಿಯದಂಗೆ ಆ ಮನಸ್ಸನ್ನು ಸ್ಥಿರಗೊಳಿಸಬೇಕು. ಇದು ಭಾಳ ಇಂಪಾರ್ಟೆಂಟ್ ರೀ. ಯಾರು ಮನಸ್ಸನ್ನು ತನ್ನ ಅಧೀನದಲ್ಲಿ ಒಂದೇ ಜಾಗದ ಇರ್ತಕ್ಕಂಥ ಅಭ್ಯಾಸ ಮಾಡ್ತಾರೋ, ಯಾರ ಮನಸ್ಸನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ತಾರೋ ಅಂಥವ್ರಿಗೆಲ್ಲವೂ ತನ್ನ ಅಧೀನದಲ್ಲಿ ಇರ್ತವೆ. ಅದು ಭಾಳ ದೊಡ್ಡ ಕೆಲಸ. ಕೆಲವು ಜನರಿಗೆ ತನ್ನ ಅಧೀನದಲ್ಲಿ ಇಟ್ಕೊಳ್ಬೋದು, ತನ್ನ ಮನಸ್ಸು ತನ್ನ ಅಧೀನದಲ್ಲಿ ಇಟ್ಕೊಳ್ಳೋದು ಭಾಳ ಕಷ್ಟ, ಸಾಧ್ಯ ಇಲ್ಲ.
ಇಲ್ಲಿ ಹೇಳ್ತಾರೆ ಚನ್ನಬಸವಣ್ಣರು, ತನುವನ ಅಂಡಲಿದು ಚಿದಂಬರತೆ ಅನುಭವಿಸ್ಬೇಕಂತೀರಾ? ನಿಮ್ಮ ಒಳಗಿನ ಅನುಭವ, ಪರಮ ಆನಂದದ ಅನುಭವವನ್ನು ನೀವು ಅನುಭವಿಸ್ಬೇಕಾಯ್ತು ಅಂದರೆ ತನುವನ ಅಂಡಲಿದು, ತನುವನ್ನು ಒತ್ತಿ ಕಟ್ಟಿ ಮನವ ಶುದ್ಧಯಿಸಿ, ಮನಸ್ಸಿನ ಯಾವುದೇ ಕಾಮಗುಣ, ಕ್ರೋಧಗುಣ, ಲೋಭಗುಣ, ಮದ ಮತ್ಸರ ಗುಣಗಳು, ಯಾವ ಚಾಡಿ ಚುಗುಲಿ ನಿಂದ್ಯ ದುರಾಸೆ ಯಾವ ಇರಬಾರ್ದು, ಮನವ ಶುದ್ಧಯಿಸಿ ಅಂತಾರೆ. ಮನವ ಶುದ್ಧಯಿಸಿ ಈಡ ಪಿಂಗಳ ನಾಳವ ಕಟ್ಟಿ, ಇದು ಈಡೆ ಇದು ಪಿಂಗಳೆ, ಇದು ಈಡ ಇದು ಪಿಂಗಳ, ಇವೆಲ್ಲ ಎರಡು ಕೂಡಿಸಿ ಸುಷುಮ್ನ ನಾಡಿಯಲ್ಲಿ ಕಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಈಡ ಪಿಂಗಳ ನಾಳವ ಕಟ್ಟಿ ಸುಷುಮ್ನ ನಾಳದಲ್ಲಿ ಪ್ರವೇಶ ಮಾಡಬೇಕು ಅಂತ ಚನ್ನಬಸವಣ್ಣ ಹೇಳ್ತಾರೆ. ಈಡ ಪಿಂಗಳ ನಾಳವ ಕಟ್ಟಿ ಸುಷುಮ್ನ ನಾಳದಲ್ಲಿ ಪ್ರವೇಶ ಮಾಡಿ ಅಲ್ಲಿ ನಾಭಿಮುಖದ ಅಗ್ನಿಯನ್ನು ಊರ್ಧ್ವಮುಖಕ್ಕೆ ಕೊಯ್ಬೇಕು ಅಂತಾರೆ. ಅಲ್ಲಿ ಎರಡು ಕೂಡಿದಾಗ ಒಂದು ಅಗ್ನಿ ಪ್ರಕಟ ಆಗ್ತದೆ. ಅದನ್ನು ಅಗ್ನಿ ಎಂಬ ಸುವಾರನ್ನು ಎಬ್ಬಿಸಲು ಎರಡು ನಾಡಿಗಳು ಅಂದರೆ ನಿಮ್ಗೆ ಅರ್ಥ ಆಗ್ತದೆ, ತಿಳಿಯುವ ರೀತಿಯಲ್ಲಿ ಹೇಳಬೇಕಾದ್ರೆ ಹರಿದಾಡುವಂಥ ಶ್ವಾಸೋಚ್ಛ್ವಾಸಗಳು ತಡಿಬೇಕು. ಅದೊಂದು ಅಭ್ಯಾಸ ಇದೆ. ತಡೆದಾಗ ನಾಭಿ ಚಕ್ರದಲ್ಲಿ ಒಂದು ರೀತಿಯ ಹೀಟ್ ಶಾಖ ಉತ್ಪತ್ತಿ ಆಗ್ತದೆ. ಆದ್ದರಿಂದ ನಮ್ಮ ಬ್ರಹ್ಮರಂಧ್ರದಿಂದ ಶಿರಸ್ಥಳದಿಂದ ಪೂರ್ತಿ ಏನು ಆಧಾರ ಚಕ್ರ ಇದೆ ಅಲ್ಲಿವರೆಗೆ ಒಂದು ನಾಡಿ ಇದೆ, ಕುಂಡಲಿ ಶಕ್ತಿ ಅಂಥೇಳಿ ಅಲ್ಲಿ ಸುತ್ತು ಹೊಡೆದು ಕುಂತದ. ಅದರ ದ್ವಾರ ತೆರಿಬೇಕಾದ್ರೆ ಅಗ್ನಿ ಪ್ರಕಟ ಆಗಬೇಕು. ಅಗ್ನಿ ಪ್ರಕಟ ಆದರೆ ಆ ದ್ವಾರ ತೆರೀತದೆ, ಅದರೊಳಗೆ ವಾಯು ಪ್ರವೇಶ ಮಾಡ್ತದೆ. ಈ ಮೂಗಿನ ಶ್ವಾಸ ನಿಂತು ಬಿಡ್ತದೆ. ಹರಿವ ವಾಯು ಗೆಲ್ಲಬೇಕು. ಇವೆರಡೂ ಮನುಷ್ಯ ಆಗ್ಬೋದು. ನನಗೆ ಅನೇಕ ಡಾಕ್ಟ್ರು 40-50 ವರ್ಷದ ಹಿಂದಿನ ಮಾತು, ಯಾವುದೋ ಒಂದು ಚೆಕಪ್ ಮಾಡಬೇಕು, ಇಲ್ಲ ಹಿಂಗೆಲ್ಲ ಆಗ್ತದೆ ರೀ ಡಾಕ್ಟರ್ ಸಾಬ್ರೆ, ನಮ್ಮ ಯೋಗ ಹೆಂಗಿರ್ತಂದ್ರೆ ಹರಿವ ಶ್ವಾಸೋಸ್ ನಿಲ್ಲಿಸಬೇಕು ಅಂತ ಹೇಳಿದ್ದು ನಮ್ಮ ಡಾಕ್ಟರ್ಗಳಿಗೆ. ಅಪ್ಪವ್ರೆ ಹಂಗೆ ಇರ್ತದೆ ರೀ, ಹಂಗೆ ಮನುಷ್ಯ ಹೆಂಗೆ ಬದುಕ್ತಾನೆ? ಬ್ರೀದಿಂಗ್ದಿಂದ ಮನುಷ್ಯ ಬದುಕವ, ಹಂಗೆ ಇರ್ತಾನೆ ಹಂಗೆ. ಅದು ಪರೀಕ್ಷೆ ಮಾಡಿದ್ದೆ, ಹಿಂಗೆ ಮಲ್ಕೊಂಡೆ. ಅವ್ರು ಏನೇನೋ ಹಚ್ಚಿ ನೋಡ್ತಾರಲ್ಲ, ಶ್ವಾಸೋಸ್ ಹಚ್ಚಿ ನೋಡಿದರು. ಆ ಶ್ವಾಸವನ್ನು ನಿಂತಿದ್ದು ನೋಡಿ, ಅರೆ ಹಿಂಗೆ ಹಂಗ್ರಿಯಪ್ಪ, ಇದು ಆಶ್ಚರ್ಯ ಅದಲ್ಲ. ಅಲ್ಲಿ ಇದ್ದವರೆಲ್ಲ ಡಿಸ್ಕಸ್ ಮಾಡ್ತಾರೆ, ಇದು ಹೆಂಗೆ ಸಾಧ್ಯ? ಶಿವಯೋಗ ಸಾಧನೆಯಲ್ಲಿ ಶಿವಯೋಗ, ಹಠಯೋಗ, ರಾಜಯೋಗ ಅನೇಕ ಯೋಗಗಳು ಅದಾವ. ಲಯಯೋಗ, ಹಠಯೋಗ ಅಂದರೆ ಈ ಶ್ವಾಸೋಚ್ಛ್ವಾಸವನ್ನು ತಡಿತಕ್ಕಂಥ ಪ್ರಕ್ರಿಯೆಗೆ ಹಠಯೋಗ ಅಂತ ಕರೀತಾರೆ. ಇದು ತಡೆದಾಗ ಆ ಎರಡೂ ವಾಯುಗಳು ಕೂಡಿದಾಗ ಅದು ಮಧ್ಯದಲ್ಲಿ ಸುಷುಮ್ನ ನಾಡಿಯ ಮೂಲಕ ಒಳಗೆ ಪ್ರವೇಶ ಮಾಡ್ತದೆ. ಅದನ್ನು ಚನ್ನಬಸವಣ್ಣ ಹೇಳ್ತಾರೆ ಇಲ್ಲಿ ಏನಂತ, ನಾಭಿ ಮುಖದಲ್ಲಿ ಏನು ಅಗ್ನಿ ಪ್ರಕಟ ಆಗ್ತದೆ, ಅಗ್ನಿ ಎಂಬ ಸುವಾರನೆಬ್ಬಿಸಲು ಅದು ಮಸ್ತಕದಲ್ಲಿಪ್ಪ ಉತ್ತಮ ಪ್ರಸಾದವತ್ತಾಗಲೊಡನೆ ಅದು ಪ್ರವೇಶ ಮಾಡ್ತದೆ. ಬಿಸಿ ಪ್ರವೇಶ ಮಾಡಿ ಇಲ್ಲಿ ಮಸ್ತಕದಲ್ಲಿರ್ತಕ್ಕಂಥ ಚಿದಂಬೃತ ರಸವನ್ನು ಕಾಯಿಸ್ತದೆ. ಚನ್ನಬಸವಣ್ಣ ಹೇಳಿದ ಮಾತು ನಂದಲ್ಲ. ಆ ಅಮೃತ ಉಕ್ಕಿ ತೊಟ್ಟಿಕ್ಕೆ ಆ ಉಕ್ಕಿಯ ಕೆಳಗೆ ಸುರಿತದೆ. ಅದನ್ನು ಮನವೆಂಬ ಪ್ರಸಾದಿ ಮುಯ್ಯ ಅಂತಕೊಂಡು ಅಂದರೆ ಕೈ ಚಾಚಿ ಮನ ಅನ್ನುವಂಥ ನಮ್ಮ ಪ್ರಸಾದಿ ಅದನ್ನು ಮನಪೂರ್ವಕವಾಗಿ ಅದನ್ನು ಸ್ವೀಕರಿಸ್ತಾನೆ. ಮನವೆಂಬ ಪ್ರಸಾದಿ ಮುಯ್ಯ ಅಂತಕೊಂಡು ಭೋಗಿಸಬಲ್ಲಡೆ ಆತನೇ ಅತ್ತ ಪ್ರಸಾದಿ ಎಂಬೆನಯ್ಯ ಕೂಡಲ ಚನ್ನ ಸಂಗಮ ದೇವ. ಇದು ಚನ್ನಬಸವಣ್ಣ ಹೇಳುವ ಮಾತು. ಒಂದು ನಾದದ ಮೂಲಕ ದೈವ ದರ್ಶನ ಆಗ್ತದೆ ನಮಗೆ ಯೋಗದೊಳಗೆ. ಇನ್ನೊಂದು ಚಿದಾಮೃತ ಆನಂದ ಅಮೃತದ ಮೂಲಕ ಆಗ್ತದೆ. ಹೆಂಗಾಯ್ತು ಅಂತ ಹೇಳಿನಿ ಆಲ್ರೆಡಿ. ಇದು ಭಾಳ ಹೇಳಬಾರ್ದು, ಹಿಂಗೆಲ್ಲ ವೇದಿಕೆ ಮೇಲೆ ಬಹಿರಂಗ ಪಡಿಸಲಿಲ್ಲ ಅಂದರೆ ಜನರಿಗೆ ಗೊತ್ತಾಗಲ್ಲ. ಯಾರು ಇದ್ರ ಬಗ್ಗೆ ಏನದೋ ಧಾರ್ಮಿಕದಾಗ, ಅಧ್ಯಾತ್ಮದಾಗ, ಯೋಗದಾಗ ಏನಿದೆ ಅಂತ ತಿಳ್ಕೊತಾರೆ. ಅದಕ್ಕೊಂದು ಸ್ವಲ್ಪ ಚುಟುಕು ಬಿಚ್ಚಿಟ್ಟಿನಿ ನಾಡಿನ ಜನತೆ ಮುಂದೆ. ಇದು ಭಾಳ ಅದ್ಭುತವಂತ ಮಾತು. ಕುಂಡಲಿಯ ಸರ್ಪ ತುಂಡ ಮೇಲಕ್ಕೆ ತೆಗೆಯೇ ಮಂಡಲ ಮೂರು ಬೆಳಗಾಗೆ ನಡುವಾಳ ಕಂಡ ಜ್ಯೋತಿಯಲ್ಲಿ ಬಯಲಾದೆ. ಅಕ್ಕ ಮಹಾದೇವರು ಹೇಳ್ತಾರೆ. ಇಲ್ಲಿ ಅಧೋಮುಖಿಯಾಗಿ ಹರಿತಕ್ಕಂಥ ಕುಂಡಲಿ ಶಕ್ತಿ ಅದರಿಂದ ಮನುಷ್ಯನಿಗೆ ಕಾಮಾದಿ ವಿಕಾರಗಳಾಗ್ತವೆ. ಇದು ಯಾವಾಗ ಈ ಥರ ಈಗ ಇದುವರೆಗೆ ಹೇಳಿದ್ನಲ್ಲ, ಹೀಟಾಗಿ ಆ ಶಕ್ತಿ ಮ್ಯಾಲ್ಮುಖ ಹರಿತು ಅಂದರೆ ಕುಂಡಲಿ ಉದ್ಧೂಕ ಆಗ್ತದೆ. ಅವಾಗ ಸತ್ಯ ಕಂಡು ವೃತ್ತಿಯಾದ ಬಸವಣ್ಣ ಹೇಳ್ತಾರೆ ನೋಡ್ರಿ. ಬಸವಣ್ಣ ಶಿಶುವಾದೆ, ಬಸವಣ್ಣ ಎನ್ನ ಶಿಶುವಾದ ಅಂತ ಮಹಾತಾಯಿ ನೀಲಾಂಬಿಕೆಯರು ಹೇಳ್ತಾರೆ. ಆ ಅವಸ್ಥೆ ಬಂದುಬಿಡ್ತು.
ಕುಂಡಾಲಿಯ ಸರ್ಪ ತುಂಡ ಮೇಲಕ್ಕೆ ತೆಗಿ ಮಂಡಲ ಮೂರು ಬೆಳಗಾಗಿ ಉರಿಯುವ ಕಂಡ ಜ್ಯೋತಿಯಲ್ಲಿ ಬಯಲಾದೆ ಅಂತ ಹೇಳೋದು. ಇವೆಲ್ಲ ಅನುಭವಗಳು ಶಿವಯೋಗಿಗಳು ಕಾಣ್ತಾರೆ. ಅದರಿಂದ ಶಿವಯೋಗಿಗಳಿಗೆ ದೇಹಭಾವ ಇರಲ್ಲ. ಕಾಯದಿಂದ ಇದ್ದರೂ ಕೂಡ ಶರಣರು ಮನುಷ್ಯನಂಗೆ ಕಾಣ್ತಾರೆ. ಅಲ್ಲಿ ಮನುಷ್ಯನ ಗುಣಗಳು ಅವ್ರನಿಗೆ ಇರಲ್ಲ, ಮನುಷ್ಯನ ಅವಸ್ಥೆ ಅವ್ರನಿಗೆ ಇರಲ್ಲ. ಅವರಿಗೆ ಶರಣರು ಯೋಗಿಗಳು ಅಂತ ಕರೀತಾರೆ. ಅಂಥ ಮಹಾ ಅಕ್ಕ ಮಹಾದೇವರು ಕುಂಡಲಿ ಶಕ್ತಿ ಜಾಗೃತಿ ಮಾಡಿಕೊಂಡು ತನ್ನೊಳಗಿರುವಂಥ ಪರಮಾನಂದ ಸುಖವನ್ನು ಪಡ್ಕೊಂಡಂಥ ಶಿವಯೋಗಿಗಳು ಇವರು. ಇನ್ನೊಬ್ಬರು ಶರಣರು ಹೇಳ್ತಾರೆ, ಇಲ್ಲೇ ನಮ್ಮ ಪಕ್ಕದಾಗ ಜೇವರ್ಗಿ ಅದ, ಶರಣ ಶಿವಯೋಗಿಗಳಾಗಿ ಹೋಗಿದ್ದಾರೆ. ಅವರು ಮಹಾಯೋಗಿಗಳು. ಅವ್ರ ನಂತರ ಮತ್ತು ಯೋಗಿಗಳು ನಮ್ಮ ಪರಂಪರೆಯಲ್ಲಿ ಹುಟ್ಟಿಲ್ಲ. 12 ಶತಮಾನ ನಂತರ ಶರಣರು ಶಿವಯೋಗವನ್ನು ಸಾಧಿಸಿದಂಥವ್ರು ಯಡಿಯೂರು ಸಿದ್ಧಲಿಂಗೇಶ್ವರು. ಅವ್ರ ನಂತರ ಬಂದವರು, ಅವ್ರ ಜೊತೆನೇ ಅವ್ರ ಶಿಷ್ಯ ಪರಂಪರೆಯಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರು. ಆದ ನಂತರ ಬಂದವರು ಶರಣ ಶಿವಯೋಗಿಗಳು. ಅಲ್ಲಿಂದ ಆ ಮಟ್ಟಕ್ಕೆ ಇರುವಂಥ ಯೋಗಿಗಳು ಕೊರತೆ ನಮಗೆ ಕಂಡು ಎದ್ದು ಕಾಣ್ತವೆ. ಅವ್ರು ಹೇಳ್ತಾರೆ, ರಾಜಯೋಗದ ನಿಶ್ಚಿಂತನಾದ ಯೋಗೀಶ್ವರನ ಸಹಜ ವರ್ತನ ಭೇದವೆಂತೇನೆ. ಅವನ ವರ್ತನೆ ಹೇಗಿರ್ತದೆ ಯೋಗದ ಮಗ್ನಾದವನು ಅಂತ ಹೇಳ್ತಾರೆ. ಅರೆ ಮುಗಿದ ನೇತ್ರವುಳ್ಳಾತನಾಗಿ ಕಣ್ಣು ಪೂರ್ತಿ ತೆರೆದಿಲ್ಲ, ಕಣ್ಣು ಪೂರ್ತಿ ಮುಚ್ಚೋದಿಲ್ಲ. ಅರೆ ಮುಗಿದ ನೇತ್ರವುಳ್ಳಾತನಾಗಿ ಸಕಲ ಸಂಶಯಗಳ ಬಿಟ್ಟ ಮನವುಳ್ಳಾತನಾಗಿ ಮನುಷ್ಯನಿಗೆ ಯಾವುದೋ ಸಂಶಯ ಇಟ್ಕೊಳ್ಳಾರ್ದ ಮನಸ್ಸು ನಿಶ್ಚಲವಾಗಿರಬೇಕು. ಮನಸ್ಸು ಯೋಗಿ ಹೆಂಗಿರಬೇಕು? ಯೋಗ ಸುಖ ನಾವು ಪಡಿಬೇಕಾದ್ರೆ ಮನಸ್ಸು ನಿರ್ಮಲವಾಗಿರಬೇಕು, ನಿಶ್ಚಲವಾಗಿರಬೇಕು, ನಿರಾವರಣವಾಗಿರಬೇಕು. ಹಾಗೆ ಮನಸ್ಸು ಸ್ವಚ್ಛವಾಗಿರಬೇಕು. ಆ ಮನುಷ್ಯನಿಗೆ ಸಾಧ್ಯ ಇದು. ಅಲ್ಲಿ ಹೇಳ್ತಾರೆ, ಸಕಲ ಸಂಶಯಗಳ ಬಿಟ್ಟ ಮನವುಳ್ಳಾತನಾಗಿ ಮತ್ತು ಆ ಮನವು ಜಾಗ್ರತೆಯಲ್ಲಿ ಕೆದರದಂತೆ, ಅದು ಎಚ್ಚರಾಗಿ ಜಾಗ್ರತ ಅವಸ್ಥೆಗೂ ಬರಬಾರ್ದು. ಸುಸುಪ್ತಿಯಲ್ಲಿ ಅಂದರೆ ನಿದ್ದೆಯಲ್ಲಿ ಕೂಡ ಅದು ಮಗ್ನ ಆಗಬಾರ್ದು. ಹೀಗೆ ನಿಶ್ಚಲವನ್ನು ಮಾಡಿ ಅನಾಥ ಕರ್ಣದಲ್ಲಿರ್ತಕ್ಕಂಥ ಭೂಮಧ್ಯ ಲಕ್ಷ್ಯದಲ್ಲಿರುವುದೇ ಉನ್ಮನೀಯ ಸ್ವರೂಪವು. ಅನಾಥ ಕರ್ಣದಲ್ಲಿ ನಾದನ ಕೇಳ್ಕೊತ ಭೂಮಧ್ಯದಲ್ಲಿರುವ ಲಕ್ಷ್ಯ ಇರುವುದೇ ಉನ್ಮನೀಯ ಸ್ವರೂಪವು. ಈ ಭೂಮಧ್ಯ ಅಂತ ಕರೀತಾರೆ. ಇಲ್ಲಿ ದೃಷ್ಟಿಮಗ್ನವಾಗಿ ಈ ಅವಸ್ಥೆಯಲ್ಲಿ ಯಾರು ಕೂಡ್ತಾರೋ ಆ ಅವಸ್ಥೆ ಏನು ಅಂದ್ರೆ ಅದೇ ಪರಮಪದವು, ಅದೇ ಮೋಕ್ಷವು, ಅದೇ ಪರಮ ರಹಸ್ಯವಾದ ಶಿವಯೋಗವು. ನೋಡಿ ಶಿವಯೋಗ ಹೇಗಿದೆ, ಹೇಗಿದೆ ಶಿವಯೋಗ? ಅದೇ ಪರಮ ರಹಸ್ಯವಾದ ಶಿವಯೋಗವು. ಅದರಿಂದ ಅನ್ಯವಾದ ಅರ್ಥವಂ ಪೇಳುವ ಗ್ರಂಥ ವಿಸ್ತಾರವೆಲ್ಲವೂ ವ್ಯರ್ಥ ಒಪ್ಪುದಾಗಿ. ಇದಕ್ಕೆ ಬಿಟ್ಟು ಬೇರೆ ಶಾಸ್ತ್ರ ಪುರಾಣ ಏನೇ ಹೇಳಿ ಅವೆಲ್ಲ ವ್ಯರ್ಥ. ಇದು ಯಾರು ಸಾಧಿಸ್ತಾರೋ ಅವರು ಮಾತ್ರ ಸ್ವಯಂ ದೇವರಾಗ್ತಾರೆ, ಸ್ವಯಂ ಲಿಂಗ ಆಗ್ತಾರೆ, ಶಿವಯೋಗಗಳಾಗ್ತಾರೆ. ಶಿವಯೋಗಿಗಳು ಈ ಪ್ರಾಣಲಿಂಗದಲ್ಲಿ ತಾನು ಸಾಧಿಸಿರುವಂಥ ಸಾಧನೆ ಹಿರಿಮೆಯನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ಬಸವಣ್ಣರು ಹೇಳ್ತಾರೆ, ಕಟ್ಟಿದ್ರೇನು ಬಿಟ್ಟಿದ್ರೇನೇನು ಮನ ಮುಟ್ಟದನಕ್ಕ. ಲಿಂಗಗೆ ಮನ ಮುಟ್ಟಬೇಕು. ಆ ಲಿಂಗನಿಲ್ಲ ಮನ ಮುಟ್ಟಲಿಲ್ಲ ಅಂತಂದ್ರೆ ಯಾವ್ದು ಕಟ್ಟಿದ್ರೇನು ರೀ, ಯಾವ್ದು ಬಿಟ್ಟಿದ್ರೇನು ರೀ? ಜುಟ್ಟಾಗಿ ಕಟ್ಟಲಿ, ಗಡ್ಡ ಹಾಕಿ ಬಿಡಲ್ಲ, ಏನು ಮಾಡಿದ್ರಿ? ಏನು ಬರೀ ಅನೇಕ ಶಾಸ್ತ್ರ ಓದಿದ್ರೇನು, ಕೇಳಿದ್ರೇನು? ಮಾತಿನಲ್ಲೇ ಒಲಿಸಿ ಮಹತ್ತಪ್ಪ ಲಿಂಗವನ್ನು ಅಳಿಸಿದೆ ಎಂಬ ಪಾತಕರ ಮೆತ್ತರಮ್ಮ ಕೂಡಲ ಸಂಗಮ ದೇವ. ನೀರಿ ಮಾತು ಹೇಳಿ ಆ ಲಿಂಗನಿಗೆ ಮಹಾಗಣ ಲಿಂಗವನ್ನು ಒಲಿಸ್ತೀನಿ ಅನ್ನುವಂಥದ್ದು ಅವಿವೇಕಿಗಳದು ಅಂತ ಹೇಳ್ತಾರೆ. ಮಾತಿನಲ್ಲೇ ಒಲಿಸಿ ಮಹತ್ತಪ್ಪ ಲಿಂಗವನ್ನು ಒಲಿಸಿಹನೆಂಬ ಪಾತಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಎಂಥ ಯೋಗ ನೋಡ್ರಿ ಇದು ಶಿವಯೋಗ. ಪ್ರಾಣಲಿಂಗದಲ್ಲಿ ಶಿವಯೋಗ ಮಾಡ್ತಾರೆ. ಪ್ರಾಣಲಿಂಗದಲ್ಲಿ ನಮ್ಮ ಶರಣರು ಉದಾತ್ತವಾದಂಥ ಸರ್ವಾಂಗಲಿಂಗಿ ಅನುಭವವನ್ನು ಅಳವಡಿಸ್ಕೊಂಡಾರೆ. ಹೀಗೆ ಹಲವಾರು ಶರಣರು ನೂರಾರು ವಚನಗಳ ಮೂಲಕ ತಮ್ಮ ಯೋಗ ಸಾಧನೆಯ ಹಿರಿಮೆಯನ್ನು ಹೇಳಿದ್ದಾರೆ. ಆ ಮಹಾಶರಣರು, ಅದರಲ್ಲಿ ಅಕ್ಕ ಮಹಾದೇವಿ ಸಣ್ಣ ವಯಸ್ಸಿನ ದೊಡ್ಡ ಯೋಗಿನಿ. ಆ ಮಹಾತಾಯಿ ಎಷ್ಟು ಹೇಳಿದ್ರೆ ಕಡಿಮೆ ಅದ ಅವ್ರ ಬಗ್ಗೆ. ಇನ್ನೊಂದು ಅಕ್ಕ ಮಹಾದೇವಿ ವಚನ ನನಗೆ ಮುಂದೆ ಬರ್ತಾ ಇದೆ. ಸಪ್ತ ಸಾಗರ ಬತ್ತಿ 10 ಹಂಸೆಯ ಸತ್ತು. ಏನಾಯ್ತು ಈ ಅವಸ್ಥೆಯಲ್ಲಿ ಅಂದರೆ ಸಪ್ತ ಸಾಗರ ಬತ್ತಿ, ಸಪ್ತ ವ್ಯಸನಗಳಂತದ ಮನುಷ್ಯನಿಗೆ. ತನುವನ್ನು ನಾವು ಪ್ರೀತಿ ಮಾಡ್ತೀವಿ, ತನುವಿಗೆ ಶೃಂಗಾರ ಮಾಡ್ತೀವಿ,
ತನುವ್ಯಸನ ಅಂತಾರೆ. ಮನವ್ಯಸನ ಅಂದರೆ ಕಾಮಾದಿ ಗುಣಗಳೇನು ಮನುಷ್ಯನಿಗೆ ಅದಾವ, ಆ ಗುಣಗಳೆಲ್ಲವೂ ಕೂಡ ನಮಗೆ ಕಾಡ್ತಾವ. ಅವೇನೇನೋ ವ್ಯಸನಗಳು, ಏನೇನೋ ಆಸೆಗಳು ಹಚ್ಕೋತಾವ. ಪರಧನ, ಪರಸ್ತ್ರೀ, ಕುಡಿಯೋದು, ತಿನ್ನೋದು, ಮತ್ತೊಂದು ಏನು ಆಸೆ ಹಚ್ತಾವಲ್ಲ, ಅವಕ್ಕೆ ಮನವ್ಯಸನ ಅಂತ ಕರೀತಾರೆ. ತನುವ್ಯಸನ, ಮನವ್ಯಸನ. ಧನವ್ಯಸನ ಅಂದ್ರೆ ಧನ ಸಂಪಾದನೆ ಮಾಡಬೇಕು ಅನ್ನೋ ವ್ಯಸನ, ಅದೊಂದು ವ್ಯಸನನೇ. ರಾಜ್ಯ ವ್ಯಸನ ಅಂದ್ರೆ ಅಧಿಕಾರ ವ್ಯಸನ, ವ್ಯಸನ ಅಂತಾರೆ. ಹೀಗೆ ಇವು 7 ವ್ಯಸನಗಳು, ಸಪ್ತ ವ್ಯಸನಗಳು ಅಂತ ಕರೀತಾರೆ. ಅಕ್ಕ ಹೇಳ್ತಾರೆ ಇಲ್ಲಿ, ಈ ಶಿವಯೋಗದ ಅನುಭವಿಸೋದ್ರಿಂದ ಏನಾಯ್ತಂತ, ಸಪ್ತ ಸಾಗರ ಬತ್ತಿ 10 ಹಂಶೆಯ ಸತ್ತು. ಸಪ್ತ ಸಾಗರ ಅಂದರೆ ಸಪ್ತ ವ್ಯಸನಗಳು ನಾಶ ಆಗೋದು. 10 ಅಂಶಗಳು ಅಂದ್ರೇನು, 10 ದಶ ಪ್ರಾಣವಾಯುಗಳು. ದಶವಾಯುಗಳು ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅಂತ 5 ವಾಯುಗಳು. ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ ಅಂತ ಇವು 5 ಪ್ರಾಣವಾಯು ನಮ್ಮಲ್ಲಿ ಅದಾವ. ಕಣ್ಣಿಗೆ ಒಂದು ಕೆಲಸ ಮಾಡ್ತದೆ, ನಾಲಿಗೆ ಒಂದು ಕೆಲಸ ಮಾಡ್ತದೆ, ನಮ್ಮ ಇಂದ್ರಿಯಾದಿಗಳಲ್ಲೆಲ್ಲ ಒಂದು ಚಟುವಟಿಕೆಗಳು ಮಾಡ್ತಾವೆ. ಪ್ರಾಣವಾಯು ಶ್ವಾಸೋಶ್ವಾಸ ಆಡಿಸ್ತದೆ. ಅಪಾನವಾಯು ಕೆಳಗಿನ ದುರ್ಗಂಧ ಹೊರಗೆ ಹಾಕ್ತದೆ, ಮಲಮೂತ್ರ ಹೊರಗೆ ಹಾಕ್ತದೆ, ಅದು ಆ ಕೆಲಸ ಮಾಡ್ತದೆ. ಸಮಾನವಾಯು ಔಂಡ ರಸವನ್ನು ಎಲ್ಲ ಕಡೆ ಹಂಚ್ತದೆ, ಅದ್ರ ಆ ಕೆಲಸ ಮಾಡ್ತದೆ. ಉದಾನವಾಯು ಅಂದರೆ ಈ ಕಂಠದ ಮಾತಾಡ್ತಾ ಇದೆ ನೋಡಿದು, ಇದು ಅದು ಉದಾನವಾಯು. ವಾಯುಗಳ ಕೆಲಸ ಅದಾವ. ಹೀಗೆ 10 ವಾಯುಗಳೇನದವ ದಶ ಹಂಶಗಳು ಅಂತ ಅಕ್ಕ ಕರೀತಾಳೆ ಇಲ್ಲಿ. ಸಪ್ತ ಸಾಗರ ಬತ್ತಿ 10 ಹಂಶೆಯ ಸತ್ತು, ಮುತ್ತು ಮಾಣಿಕವ ತಲೆದೋರೆ. ಸಪ್ತ ಸಾಗರ, ಸಪ್ತ ವ್ಯಸನಗಳು ನಾಶ ಅದು. 10 ಅಂಶಗಳು ಸತ್ತು ಹೋದು. 10 ಅಂಶಗಳು ಏನು, ಲಿಂಗದಲ್ಲಿ ಒಂದಾದವು ಪ್ರಾಣಗಳು. ದಶಪಾಯುಗಳು, ದಶ ಪ್ರಾಣಗಳು ಈ ಲಿಂಗದಲ್ಲಿ ಒಂದಾದವು, ಸತ್ತು ಅಂತ ಬತ್ತಿ ಹೋದು. ಮುತ್ತು ಮಾಣಿಕ ತಲೆದೋರಿ ಅಂದರೆ ಸರ್ವಾಂಗದಲ್ಲಿ ಕೂಡ ಆ ಲಿಂಗಯ್ಯ ಬಂದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಆಗಿ ತನ್ನಲ್ಲಿ ಅಳವಟ್ಟ. ಇಂದ್ರಿಯಗಳಲ್ಲಿ ನಾಶಕದಲ್ಲಿ ಆಚಾರಲಿಂಗ ಆದ, ನಾಲಿಗೆಯಲ್ಲಿ ಗುರುಲಿಂಗ ಆದ, ಕಣ್ಣಿನಲ್ಲಿ ಶಿವಲಿಂಗ ಆದ, ಚರ್ಮದಲ್ಲಿ ಜಂಗಮಲಿಂಗ ಆಯಿತು, ಶ್ರೋತ್ರದಲ್ಲಿ ಕಿವಿಯಲ್ಲಿ ಪ್ರಸಾದಲಿಂಗ ಆಯಿತು. ಈ ಥರ ಎಲ್ಲ ಲಿಂಗಗಳು ಇಂದ್ರಿಯಾದಿಗಳ ಮೂಲಕ ಎಲ್ಲವೂ ಮುತ್ತು ಮಾಣಿಕಗಳು ಸಂಪನ್ನಾಯ್ತು. ಅಂಗಕ್ಕ ಸರ್ವಾಂಗ ಏನಾಯಿತು, ಲಿಂಗಮಯ ಆಯಿತು. ಸಪ್ತ ಸಾಗರ ಬತ್ತಿ 10 ಹಂಶೆ ಸತ್ತು, ಮುತ್ತು ಮಾಣಿಕವ ತಲೆದೋರೆ. ಈ ಮುತ್ತು ಮಾಣಿಕ ಇದಕ್ಕೆ ತಲೆದೋರಿ, ಅದರಿಂದ ಸತ್ತವನು ಎದ್ದು ಕುಣಿದಾನು. ಸತ್ತಂತಿದ್ದಂಥ ಮಾನವ ಜೀವನ ಶರಣ ಆಗಿ ಶಿವಯೋಗಿಯಾಗಿ ಸರ್ವಾಂಗಲಿಂಗಿಯಾಗಿ ಚಲಿಸ್ತಾ ಇದ್ದಾನೆ ಅನ್ನೋ ಮಾತು ನಮ್ಮ ಮಹಾತಾಯಿ ಅಕ್ಕಮಾದೇವಿ ಹೇಳ್ತಾರೆ. ಅದಕ್ಕಾಗಿ ಶರಣರು ಶಿವಯೋಗ ಭಾಳ ಒಂದು ಸಾಗರ ಇದೆ, ಭಾಳ ದೊಡ್ಡ ಸಾಗರ, ಸಮುದ್ರ ಅದು. ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದ್ರು, ಏನೆಂಬೆ 1 2 1 2 ಆಗಿತ್ತು. ಮತ್ತು ಅನುಭವದಿಂದ ಏನಾಯ್ತು, ಈಗ ಶಿವಯೋಗದಾಗ ಮಗ್ನಾಗಿ ಶಿವಯೋಗಿ ಆದ್ನಲ್ಲ, ಶಿವ ಸಾಮರ್ಥ್ಯ ಸಾಧಿಸನಲ್ಲ, ಆವಾಗ ಏನೆಂಬೆ 2 ಒಂದಾದುದ. ಅವೆರಡು ಒಂದಾಗಿ ಇಲ್ಲಿ ಬಾಳಬೇಕು. ನೀವು ಶಿಕ್ಷಕರಾಗಿರ್ಬೋದು, ನೀವು ಅಧಿಕಾರಿಗಳಾಗಿರ್ಬೋದು, ನೀವು ರೈತ ಆಗಿರ್ಬೋದು, ಬೇರೆ ಕೆಲಸ ಮಾಡ್ತಾ ಇರ್ಬೋದು. ಆದರೆ ಅವರೆಲ್ಲರೂ ಲಿಂಗವಾಗಿ ಮಾಡಬೇಕು, ಸ್ವಯಂ ಲಿಂಗಿಯಾಗಿ ಮಾಡಬೇಕು. ಅಂದರೆ ಈ ಲೋಕ ಬಸವಣ್ಣಿಂದ ಬದುಕಿತ್ತಿ ಲೋಕವೆಲ್ಲ ಅಂತ ಅದಕ್ಕೆ ಹೇಳಿದ್ವಿ. ದೈವಮಯ ಆಗ್ತದೆ, ನಡೆನುಡಿ ಲಿಂಗ ಆಗ್ತದೆ, ನೋಟ ಲಿಂಗ ಆಗ್ತದೆ, ವ್ಯವಹಾರ ಲಿಂಗ ಆಗ್ತದೆ. ಆದರೆ ಎಷ್ಟು ಜನ ತಿಳಿದದು ಇದು ವಿದೇಶಿದವ್ರಿಗೆ ಗೊತ್ತಾಗಬೇಕು. ಬಸವಯೋಗ ಗೊತ್ತಿಲ್ಲ. ಬಸವಯೋಗ ವಿದೇಶಿಗೆ ಗೊತ್ತಾದ್ರೆ ಅಬಾಬಾಬಾಬಾ, ಮನುಷ್ಯೊಳಗಿಂತ ಶಕ್ತಿ ಇದೆಯಾ, ಇವನೊಳಗೆ ದೈವತ್ವ ಇದೆಯಾ, ಅದು ವಿಕಾಸಕೊಂಡ್ರೆ ಮನುಷ್ಯನೇ ಗೋಡಾಗ್ತಾನ, ಆಶ್ಚರ್ಯಚಕಿತ ಆಗ್ತಾರೆ. ಅದಕ್ಕೆ ಬಸವಯೋಗದಿಂ ಹಸನಾಯಿತಿ ಲೋಕ ಅನ್ನುವಂಥ ಮಾತನ್ನು ಇವತ್ತಿನ ಯೋಗದೊಳಗೆ ನಮ್ಮ ಬಸವ ಸಮಿತಿಯ ಒಂದು ಇಚ್ಛೆಯ ಮೇರೆಗೆ ಲೋಕ ಹಸನ ಆಗಬೇಕಾಯ್ತು ಅಂದ್ರೆ, ಪಾವನ ಆಗಬೇಕಾದ್ರೆ ಎಲ್ಲಿ ಲೋಕದೊಳಗೆ ಮೋಸ ಹೋಗಬೇಕು, ವಂಚನೆ ಹೋಗಬೇಕು, ಅಸಮಾನತೆ ಹೋಗಬೇಕು, ಶೋಷಣೆ ಹೋಗಬೇಕು, ಹೆಣ್ಣುಗೊಂಡು ಭೇದ ಹೋಗಬೇಕು, ವರ್ಣವಾದ ಹೋಗಬೇಕು, ಜಾತಿವಾದ ಹೋಗಬೇಕು, ಹಿರಿಯ ಕಿರಿಯ ಹೋಗಬೇಕು, ದಾಸ್ಯ ಪದ್ಧತಿ ಹೋಗಬೇಕು, ಎಲ್ಲರೂ ಸರಿ ಸಮಾನ ಅಂತ ಭಾವ ಬರಬೇಕಾದ್ರೆ ಅದಕ್ಕೆ ಬಸವಯೋಗ ಮಾತ್ರ ಮದ್ದದು. ಯಾಕಂದರೆ ಬಸವಯೋಗ ಏನು ಹೇಳ್ತದೆ, ಎಲ್ಲರಿಗೂ ದೈವತ್ವ ಇದೆ, ಎಲ್ಲರೂ ದೈವಿ ಸಂಭೂತರು ಅಂತ ಹೇಳ್ತದೆ. ಅಂಥ ಬಸವಯೋಗದಿಂ ಹಸನಾಯತಿ ಲೋಕ ಅನ್ನುವಂಥ ಒಂದು ಅಪ್ಪ ಬಸವಣ್ಣವರ ಒಂದು ವಚನದ ಮೂಲಕವಾಗಿ 2 ಅನುಭವವನ್ನು ನಮ್ಮ ಬಸವ ಸಮಿತಿ ಅಧ್ಯಕ್ಷರಾದ ಅನುಭವ ನಮ್ಮ ಅರವಿಂದ ಜತ್ತಿಯವರು ಇಚ್ಛಪಟ್ಟಿದ್ರು.
ಅಪ್ಪರ ನೀವೆರಡು ಕೊಡ್ಬೇಕ್ರಿ ಇವು ಅನುಭವ ಅಂತಂದಾಗ ಆ ರೀತಿಯಾಗಿ ನಿಮ್ಮಲ್ಲಿ ಬಂದು ಇವೆರಡು ಅನುಭವವನ್ನು ಮಾಡಿದ್ದೀನಿ. ನಾಡಿನ ಜನತೆ ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಲೋಕ ದೈವಲೋಕ ಆಗಬೇಕು ಬಸವಣ್ಣ ಉದ್ದೇಶ. ಈ ಕಾಯ ಲಿಂಗ ಆಗಬೇಕು, ನಮ್ಮ ಮನಸ್ಸು ದೇವರಾಗಬೇಕು, ನಮ್ಮ ಕಾಯ ದೇವರಾಗಬೇಕು, ನಡೆನುಡಿ ದೇವರಾಗಬೇಕು ಅನ್ನೋ ಮಾತು ಹೇಳಿದ್ದು ಲೋಕ ಹಸನಾಯ್ತು ಅನ್ನೋದಕ್ಕೆ ಅರ್ಥ ಇದೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಾಡಿನ ಹಾಗೂ ಈ ಕೇಳ್ತಕ್ಕಂಥ ಎಲ್ಲೆಲ್ಲಿದ್ದರೂ ಅವರೆಲ್ಲರಿಗೂ ಕೂಡ ನಾನು ಶರಣ ಹೇಳಿ ಶರಣ ತತ್ವವನ್ನು ತಿಳ್ಕೊಳ್ರಪ್ಪ. ಶರಣ ತತ್ವ ತಿಳ್ಕೊಳ್ಳಿ. ಯಾರ್ದೋ ಪ್ರವಚನ ಕೇಳಿದ್ರೆ ಆಗಲ್ಲ. ಈ ಮೂಲ ತತ್ವಜ್ಞಾನವನ್ನು ವಚನಗಳ ಆಧಾರ ಮೂಲಕ ತಿಳ್ಕೊಂಡು ತಾವೇ ಸ್ವಯಂ ಲಿಂಗ ಸ್ವರೂಪಿ ಆಗಿ ಲಿಂಗಮಯವಾಗಿ ಉಳಿದವರಿಗೆಲ್ಲ ಲಿಂಗಮಯ ಅಂತ ನೋಡಿಕೊಂಡು ಬದುಕಿದ್ರೆ ಈ ಲೋಕ ದೇವಲೋಕ ಆಗ್ತದೆ ಅನ್ನುವಂಥದ್ದಕ್ಕೆ ಅಪ್ಪ ಬಸವಣ್ಣ ಬಸವ ಯೋಗದಿಂ ಹಸನಾಯಿತಿ ಲೋಕ ಅಂತ ಹೇಳಿದ್ದಾರೆ. ಅದನ್ನು ತರಲಿಕ್ಕೆ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗಾಯ. ಬೆಟ್ಟವದಾಂಟಿ ಮುಕ್ತಿರಾಜವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವಿನಗೆ ಯೋಗಿನಾಥ ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ